ತಿಳಿಸ್ತಾ ಒಂದು ಕಡೆಗೆ ಧರ್ಮ ಯಾವುದು ಅಂತನ್ನೋದನ್ನು ಮತ್ಸ್ಯ ಪುರಾಣದಲ್ಲಿ ಹೇಳ್ತಾರೆ. ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಧರ್ಮ ಅಂದರೆ ಏನು ಅನ್ನೋದನ್ನು ಹೇಳಿದ್ದಾರೆ. ವೇದ ಪ್ರಣಿಹಿತೋ ಧರ್ಮ ಅಧರ್ಮಸ್ತದ್ವಿಪರ್ಯಯ ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವ ಚ. ನಮಗೆ ಬೇಕಾದದ್ದು ವೇದ ಪ್ರಣಹಿತೋ ಧರ್ಮ ಅಧರ್ಮಸ್ತದ್ವಿಪರ್ಯಯ ಆಚಾರಶ್ಚೈವ ಸಾಧೂನಾಂ. ಆ 3 ಸಾಲಲ್ಲಿ ಹೇಳಿದ್ದು ಮಾತ್ರ ನಮಗೆ ಸಂಬಂಧಪಟ್ಟದ್ದು. ಆತ್ಮನಸ್ತುಷ್ಟಿರೇವ ಚ ಅಂತನ್ನೋದೇನಿದೆಯಲ್ಲ, ನಿಜವಾಗ ಆ ಎರಡೂ ನಮಗೆ ಸಂಬಂಧಪಟ್ಟದ್ದಲ್ಲ. ಆದರೂ ಆಚಾರಶ್ಚೈವ ಸಾಧೂನಾಂ ಅದು ಒಂದು ನಮಗೆ ಸಂಬಂಧಪಡ್ತದೆ. ಆತ್ಮನಸ್ತುಷ್ಟಿರೇವಚ ಅಂತ ಅನ್ನೋದೇನಿದೆಯಲ್ಲ, ಅದೆಲ್ಲ ಪಾಂಡವರಂಥ ಮಹಾನುಭಾವರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ದಾರೆ. ಇಲ್ಲಿ ಅಂತೂ ಧರ್ಮ ಏನು ಅಂತ ತಿಳಿಸುವಾಗ ಸಾರ್ವಜನಿಕವಾದ ಎಲ್ರಿಗೂ, ದೇವತೆಗಳಿಗೂ ಮನುಷ್ಯರ ತನಕ ಸಂಬಂಧಪಟ್ಟದ್ದು ಯಾವುದನ್ನು ಧರ್ಮ ಅಂತ ಕರಿಬೇಕು ಅಂತ ತಿಳಿಸ್ಬೇಕಾದ್ರೆ ಶ್ರೀಮದಾಚಾರ್ಯ ರಾಮತನ ಹೇಳ್ತಾರೆ. ಅದರಲ್ಲಿ ನೀವು ಸಾಕಷ್ಟು ಬಾರಿ ಆ ವಿಷಯವನ್ನು ಕೇಳಿರಬಹುದು. ವೇದ ಪ್ರಣಿಹಿತ ಧರ್ಮ, ಯಾವುದು ವೇದ ಇದನ್ನು ಮಾಡು ಅಂತ ನಮಗೆ ಉಪದೇಶ ಮಾಡ್ತದೆ ಅದನ್ನು ಧರ್ಮ ಅಂತ ಕರಿಬೇಕು. ಅಧರ್ಮಸ್ತದ್ವಿಪರ್ಯಯ, ಯಾವುದು ವೇದ ಬೇಡ ಮಾಡಬೇಡ ಅಂತ ಹೇಳ್ತದಲ್ಲ ಅದು ಅಧರ್ಮ. ಹೀಗಾಗಿ ನಾವು ಮಾಡಬೇಕಾದ ಧರ್ಮಾಧರ್ಮಗಳ ನಿರ್ಣಯವನ್ನು ವೇದವೇ ಮಾಡ್ತದೆ. ಆ ವೇದ ಯಾರು ಅಂತ ಪ್ರಶ್ನೆ ಬಂದಾಗ ಭಾಗವತದಲ್ಲಿ ಹೇಳ್ತಾರೆ, ಯಮದೂತರು ದೇವದೂತರು ಕೇಳಿದಾಗ ಯಮದೂತರು ಹೇಳ್ತಾರೆ, ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಸುಶ್ರಮಃ. ಆ ವೇದ ಅಂದರೆ ಯಾರು ಅಂತಂದರೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಭಗವಂತನೇ ವೇದ. ಅರ್ಥಾತ್ ಭಗವಂತ ಉಚ್ಚಾರಣೆ ಮಾಡಿದ್ದು ಅಂತ ಅರ್ಥ. ರಚನೆ ಮಾಡಿದ್ದಲ್ಲ, ಭಗವಂತ ಉಚ್ಚಾರಣೆ ಮಾಡಿದ್ದು. ಹೀಗಾಗಿ ದೇವರ ಉಚ್ಚಾರಣೆ ವೇದ. ಅಂಥ ವೇದ ಯಾವುದನ್ನು ಮಾಡು ಅಂತ ಹೇಳಿದೆ ಅದು ಧರ್ಮ, ಯಾವುದನ್ನು ಮಾಡಬೇಡ ಅಂತ ಹೇಳಿದೆ ಅದು ಅಧರ್ಮ. ಆದರೆ ಎಲ್ಲ ವೇದದಲ್ಲಿ ಇರೋದಿಲ್ಲ, ಎಲ್ಲ ವಿಧಿ ನಿಷೇಧಗಳು ವೇದದಲ್ಲಿ ಸಿಗೋದಿಲ್ಲ ನಮಗೆ ಅನ್ನೋದಕ್ಕಾಗಿ ನೀವು ದಯಾನಂದರ ಹೆಸರನ್ನು ಕೇಳಿರಬಹುದು. ಆರ್ಯ ಸಮಾಜವನ್ನು ನಿರ್ಮಾಣ ಮಾಡಿದವರು. ಯಾವುದು ವೇದ ಹೇಳಿದೆ ಅಷ್ಟು ಮಾತ್ರ ಪ್ರಮಾಣ, ಯಾವುದು ಪುರಾಣ ಹೇಳಿದೆ ಅದು ಪ್ರಮಾಣ ಅಲ್ಲ ಅಂತ ಅವರಂತಾರೆ. ಭಾಗವತವನ್ನಂತೂ ಖಂಡನವೇ ಮಾಡಿದ್ದಾರೆ, ಅದೇನು ಅಲ್ವೇ ಅಲ್ಲ, ಪುರಾಣವೇ ಅಲ್ಲ ಅದು ಅಂತ. ಇಲ್ಲಿ ಅಂತೂ ವೇದದಲ್ಲಿ ಬಂದಿದ್ದರೆ ಮಾತ್ರ ಅದನ್ನು ಒಪ್ಪಬೇಕು, ವೇದ ಯಾವುದು ಹೇಳಿಲ್ಲ ಅದನ್ನು ಒಪ್ಪೋದೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಶ್ರೀಮದಾಚಾರ್ಯರು ಅಲ್ಲಿಗೆ ಮಾತ್ರ ಅಲ್ಲ, ವೇದ ಎಲ್ಲ ಹೇಳೋದಿಲ್ಲ, ವೇದ ಕೆಲವನ್ನು ಮಾತ್ರ ಹೇಳ್ತದೆ. ಆದರೆ ಆ ವೇದದಲ್ಲಿ ಹೇಳಿದ ವಿಷಯಗಳನ್ನು ಸ್ಮರಣೆ ಮಾಡಿಕೊಂಡು ಮನುಮುಂತಾದ ಮಹಾನುಭಾವರು ತಮ್ಮ ಸ್ಮೃತಿಗಳಲ್ಲಿ ಧರ್ಮಗಳ ನಿರೂಪಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಬರೀ ವೇದ ಹೇಳಿದ್ದು ಅಂತ ಇಷ್ಟೇ ಅಲ್ಲ, ಆಚಾರಶ್ಚೈವ ಸಾಧೂನಾಂ, ಯಾವುದು ಸಾಧುಗಳ ಆಚಾರವಿದೆಯಲ್ಲ ಆ ಸಾಧುಗಳ ಆಚಾರವೂ ಕೂಡ ಧರ್ಮ ಅಂತ ಆಗ್ತದೆ. ಸುಮ್ಮನೆ ಉದಾಹರಣೆಗೆ ಒಂದು ಮಾತು ಹೇಳೋದಾದರೆ, ಅಕ್ಷಂತೆಯನ್ನು ಹಚ್ಕೊಳ್ಳಿಕ್ಕೆ ಎಲ್ಲಿ ಪ್ರಮಾಣ ಇದೆ? ಪ್ರಮಾಣ ಇಲ್ಲ. ಹೀಗಾಗಿ ಹಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ. ಪ್ರಮಾಣ ಇಲ್ಲ ಅಂತಂದರೆ ಯಾವ ಪ್ರಮಾಣ ಬೇಕು ಪ್ರಶ್ನೆ. ಪ್ರಮಾಣ ಇಲ್ಲ ಅಂತ ಅನ್ನುವವರಿಗೆ ಯಾವ ಪ್ರಮಾಣ ಬೇಕು ಅಂತ ಪ್ರಶ್ನೆ. ವೇದ ಪ್ರಮಾಣ ಬೇಕಾ? ವೇದ ಪ್ರಮಾಣ ಇಲ್ಲ. ಮಂಗಲಾಚರಣೆ ಮಾಡಲಿಕ್ಕೂ ವೇದ ಪ್ರಮಾಣ ಇಲ್ಲ. ಗ್ರಂಥದ ಆದಿಯಲ್ಲಿ ಮಂಗಲಾಚರಣೆ ಮಾಡಬೇಕು ಅಂತ ಹೇಳಿ ಏನು ಅಕ್ಷತೆ ಹಚ್ಕೊಳ್ಬಾರದು ಅಂತ ಹೇಳ್ತಾರೆ, ಪ್ರಮಾಣ ಇಲ್ಲ ಅಂತ ಹೇಳಿ ಅವರು ಸಹ ಗ್ರಂಥದ ಆದಿಯಲ್ಲಿ ಮಂಗಲಾಚರಣೆ ಮಾಡ್ತಾರಲ್ಲ. ಎಲ್ಲಿ ಪ್ರಮಾಣ ಇದೆ? ವೇದ ಪ್ರಮಾಣ ಇದೆಯಾ? ಎಲ್ಲಿಯೂ ವೇದ ಪ್ರಮಾಣ ಇಲ್ಲ. ಹಾಗಾದರೆ ವೇದ ಪ್ರಮಾಣ ಇಲ್ಲದೇ ಇದ್ದಾಗ ಅದನ್ನು ಯಾಕೆ ಮಾಡೋದು? ಸದಾಚಾರ ಶ್ರೀಮದಾಚಾರ ಮಾಡಿದ್ದಾರೆ ಅಂತ ಅನ್ನೋದಕ್ಕಾಗಿ ತಾನೇ ಮಾಡೋದು ಅದನ್ನು. ವೇದದ ಪ್ರಮಾಣ ಇಲ್ಲದೇ ಇದ್ದರೂ ಕೂಡ ಸಂತರಾದ ಶ್ರೀಮದಾಚಾರ್ಯರು ಅದನ್ನು ಆಚರಿಸಿದ್ದಾರೆ. ಮಂಗಲಾಚರಣವನ್ನು ಯಾವ ವಿಘ್ನಗಳಿಲ್ಲದೇ ಇದ್ದರೂ ಕೂಡ ಮಂಗಲಾಚರಣೆ ಮಾಡಿದ್ದಾರೆ. ಅದು ಕೇವಲ ಶಿಷ್ಯರ ಶಿಕ್ಷಣೆಗಾಗಿ ಅಂತ ಹೇಳ್ತಾರೆ. ಹಾಗಾದರೆ ಸದಾಚಾರ ಇದೆ, ಸದಾಚಾರ ಇದ್ದದ್ದಕ್ಕಾಗಿ ಅದನ್ನು ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಮಾಡಿ ತೋರಿಸಿದ್ದಾರೆ, ಅದನ್ನು ಹೇಳಿಯೂ ಇದ್ದಾರೆ. ಆಚಾರಶ್ಚೈವ ಸಾಧೂನಾಂ, ಯಾವುದು ಸಾಧುಗಳ ಆಚಾರವೋ. ಸಾಧುಗಳು ಅಂತಂದರೆ ನಮ್ಮ ತಂದೆ ನಮ್ಮ ತಾಯಿ ಸಾಧುಗಳು ಅಂತ ಅಲ್ಲ, ಅವರು ಸಾಧುಗಳೇ, ವಿಚಾರ ಇಲ್ಲ ಆ ಅರ್ಥದಲ್ಲಿ. ಆದರೆ ಧರ್ಮವನ್ನು, ಹೊಸದಾದ ಧರ್ಮವನ್ನು ಹುಟ್ಟು ಹಾಕುವ ಅಧಿಕಾರ ಅವರಿಗೆ ಇಲ್ಲ. ಸಾಧುಗಳು ಅಂತಂದರೆ ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ. ಅಂಥ ಅಪರೋಕ್ಷ ಜ್ಞಾನಿಗಳು ಯಾವ ಆಚರಣೆಯನ್ನು ಮಾಡ್ತಾ ಬಂದಿದ್ದಾರಲ್ಲ ಅದೂ ಕೂಡ ಧರ್ಮವಾಗ್ತದೆ ಅಂತ
ಶ್ರೀಮದಾಚಾರ್ಯರು ಅಭಿಪ್ರಾಯ ಪಡ್ತಾರೆ. ಆಚಾರಶ್ಚೈವ ಸಾಧೂನಾಂ ವೇದ ಪ್ರಣಿಹಿತವಾಗದೇ ಇದ್ದರೂ ಕೂಡ, ಸಾಧುಗಳ ಆಚಾರ ಅದು ವೇದದಲ್ಲಿ ನಮಗೆ ಸಿಗದೇ ಇದ್ದರೂ ಕೂಡ ಆ ಆಚಾರವನ್ನೇ ಪ್ರಮಾಣ ಅಂತ ನಾವು ಭಾವಿಸಬೇಕು. ಹೀಗಾಗಿ ಅಕ್ಷತೆ ಇದೇನಿದೆಯಲ್ಲ ಸದಾಚಾರದಿಂದ ಬಂದ ಸಂಪ್ರದಾಯ ಅದು ಅನ್ನೋದಕ್ಕಾಗಿ ಅದನ್ನು ಮಾಡಬೇಕು ಅಂತ ಹೇಳೋದು. ಅದನ್ನು ಶ್ರೀಮದಾಚಾರ್ಯ ಆ ಮಾತಿನಿಂದ ಹೇಳಿದ್ದಾರೆ. ಇನ್ನು ಈ ಶ್ಲೋಕದಲ್ಲಿ ಬಂದಿದೆ ಎನ್ನುವುದಕ್ಕಾಗಿ ಅದನ್ನೊಂದು ತಿಳಿದು ಬಿಡೋಣ. ಆತ್ಮನ ಸ್ತುಷ್ಟಿರೇವಚ, ಯಾವ್ದು ಮಾಡಿದಾಗ ನಮ್ಮ ಮನಸ್ಸಿಗೆ ಸಂತೋಷವಾಗ್ತದಲ್ಲ ಅದೇ ಧರ್ಮ ಅಂತ ಹೇಳಿಬಿಟ್ರು, ಮುಗದೇ ಹೋಯ್ತು ನಮಗೆ. ಯಾವುದು ಮಾಡಿದಾಗ ನಮ್ಮ ಮನಸ್ಸಿಗೆ ಸಂತೋಷವಾಗ್ತದೆ ಅಂದರೆ ಏಕಾದಶಿ ತಿಂದರೆ ಸಂತೋಷವಾಗ್ತದೆ, ಚಾತುರ್ಮಾಸ್ಯ ಬಿಟ್ಟರೆ ಸಂತೋಷವಾಗ್ತದೆ. ನಮಗೆ ಅದಲ್ಲ, ನಮಗಾಗಿ ಹೇಳಿದ್ದಲ್ಲ ಅನ್ನೋದಕ್ಕಾಗಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಪಾಂಡವರು 5 ಜನ, ದ್ರೌಪದಿ ಒಬ್ಬಳು ವಿವಾಹ ಮಾಡಿಕೊಂಡು. ಆದರೆ ಎಲ್ಲಿ ಇದೆ? ಯಾವ ಶಾಸ್ತ್ರದಲ್ಲಿ ಇದೆ ಹಾಗೆ? ಎಲ್ಲಿಯಾದರೂ ಇದೆಯಾ? ಎಲ್ಲೂ ಇಲ್ಲ. ಯಾವ ವೇದವೂ ಹೇಳೋದಿಲ್ಲ, ಯಾವ ಸ್ಮೃತಿಯೂ ಹೇಳಿಲ್ಲ. ಹಾಗಾದರೆ ಅದನ್ನು ಧರ್ಮ ಅಂತ ಹೇಳಬೇಕೋ ಅಧರ್ಮ ಅಂತ ಹೇಳಬೇಕೋ? ಮೇಲ್ ನೋಡಿದವರಿಗೆ ಅದನ್ನು ಅಧರ್ಮ ಅಂತ ಹೇಳ್ತಾರೆ. ಆದರೆ ಆ ವಿಷಯದಲ್ಲಿ ಶ್ರೀಮದಾಚಾರ್ಯರು ಪ್ರಮಾಣ ಕೊಡ್ತಾರೆ, ಆತ್ಮನ ಸ್ತುಷ್ಟಿರೇವಚ. ಪಾಂಡವರು ಮಹಾಜ್ಞಾನಿಗಳು, ಅವರೇನು ನಮ್ಮಂತೆ ಅಜ್ಞಾನಿಗಳಲ್ಲ. ಹೀಗಾಗಿ ಒಬ್ಬ ದ್ರೌಪದಿಯನ್ನು ವಿವಾಹವಾದ ಪಾಂಡವರ ಸಮಗ್ರ ಜೀವನ ಹೇಗೆ ಇದೆ ಅದನ್ನು ಒಂದ್ಸಲ ನೋಡಿ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಆತ್ಮನ ಸ್ತುಷ್ಟಿರೇವಚ, ಅದನ್ನು ಮಾಡಿಕೊಂಡದ್ದಕ್ಕಾಗಿ ಯಾವತ್ತಾದರೂ ಅವರಿಗೆ ಪರಿತಾಪ ಆದದ್ದುಂಟ? ಯುದ್ಧ ಮಾಡಿದರೆ ಅವರಿಗೆ ಪಶ್ಚಾತ್ತಾಪ ಆಯಿತು, ಅಯ್ಯೋ ಮಾಡಬಾರದ್ದು ಮಾಡಿಬಿಟ್ವಿ ಅಂತ. ಯಾಕೆ? ಅದು ಅಧರ್ಮ ಅಂತ ಅವರಿಗೆ ಅನ್ನಿಸ್ತು ಧರ್ಮರಾಜನಿಗೆ. ಅರ್ಜುನನಿಗೆ ಯುದ್ಧ ಮಾಡೋದು ಅಧರ್ಮ ಅಂತ ಅನ್ನಿಸ್ತು. ಎಲ್ಲ ಬಂಧು ಬಾಂಧವರಿದ್ದಾರೆ, ಅವರ ಜೊತೆಗೆ ಏನು ಯುದ್ಧ ಮಾಡೋದು, ಇದು ಧರ್ಮ ಅಲ್ಲ ಅಧರ್ಮ ಅಂತ ಅರ್ಜುನನಿಗೆ ಅನ್ನಿಸ್ತು, ಧರ್ಮರಾಜನಿಗೆ ಅನ್ನಿಸ್ತು. ಆದರೆ ಅವರ ಇಡೀ ಜೀವನದಲ್ಲಿ ದ್ರೌಪದಿಯನ್ನು ನಾವು 5 ಜನ ವಿವಾಹವಾದದ್ದು ಅಧರ್ಮ ಅಂತ ಎಲ್ಲಿಯಾದರೂ ಕೃಷ್ಣನಿಗೆ ಪ್ರಶ್ನೆ ಮಾಡಿದ್ದಿದೆಯಾ? ಪ್ರಶ್ನೆ ಮಾಡಿಲ್ಲ ಅಂತಂದಮೇಲೆ ಅದು ಅಧರ್ಮ ಅಂತ ನೀವು ಹೇಗೆ ಹೇಳ್ತೀರಿ? ವಾದಿರಾಜರು ಹೇಳಿದ ಹಾಗೆ ತಾಭ್ಯಾಮನಂಗೀಕೃತ ಕೃಷ್ಣ ಜನ್ಮ, ಕೃಷ್ಣನಿಗೆ ಜನ್ಮ ಇದೆ ಅಂತ, ಕೃಷ್ಣ ನನ್ನ ಮಗ ಅಂತ ಅಪ್ಪ ಅಮ್ಮನೇ ಒಪ್ಪಿಲ್ಲ. ಆ ಕೃಷ್ಣ ಮತ್ತು ಯಶೋದೆಯ ಮಗ, ನಂದನ ಮಗ, ವಸುದೇವ ದೇವಕಿಯರ ಮಗ ಅಂತ ಹೇಳಿಕೆ ನೀವ್ಯಾರು ಅಂತ ವಾದಿರಾಜರು ಕೇಳ್ತಾರೆ. ಹಾಗೆ ಪಾಂಡವರೇ ಅದನ್ನು ಅಧರ್ಮ ಅಂತ ಒಪ್ಪಿಲ್ಲ. ಅಧರ್ಮವನ್ನು ಪಾಂಡವರು ಮಾಡಲಿಕ್ಕೆ ಸಾಧ್ಯವಿದೆಯಾ? ಧರ್ಮರಾಜ ಮಾಡಲಿಕ್ಕೆ ಸಾಧ್ಯವಿದೆಯಾ? ಸರ್ವಥಾ ಇಲ್ಲ. ವೇದವ್ಯಾಸ ದೇವರು ಅದು ಹೇಗೆ ಧರ್ಮ ಅಂತ ಹೇಳಿ ಸಭೆಯಲ್ಲಿ ತಾವು ಪ್ರೂವ್ ಮಾಡಿದ್ದಾರೆ, ನಿರ್ಧಾರ ಮಾಡಿದ್ದಾರೆ. ವಿವಾಹವಾಗೋದಕ್ಕಿಂತಲೂ ಪೂರ್ವದಲ್ಲಿಯೇನೆ ಎಲ್ಲರೂ ಹೀಗೆ ಅಂದರು, ಅಲ್ಲ ದ್ರೌಪದಿ ಒಬ್ಬಕಿ, ಅವರು 5 ಜನ, ಇದು ವಿವಾಹ, ಇದು ಧರ್ಮನ ಅಂತ ಹೇಳಿ ಎಲ್ಲರೂ ಸಂದೇಹ ಪ್ರಕಟ ಮಾಡುವ ಸಂದರ್ಭದಲ್ಲಿ ಸಾಕ್ಷಾತ್ ವೇದವ್ಯಾಸ ದೇವರು ಬಂದು ಇದು ಧರ್ಮ ಹೇಗೆ ಅಂತ ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ. ಅವರಿಗೆ ಸಂಬಂಧಪಟ್ಟದ್ದು ಆತ್ಮನ ತೃಪ್ತಿರೇವಚ, ಆತ್ಮನ ಸ್ತುಷ್ಟಿರೇವಚ. ಯಾವುದನ್ನು ಮಾಡಿದಾಗ ಮಹಾಜ್ಞಾನಿಗಳಿಗೆ ಸಂತೋಷವಾಗ್ತದಲ್ಲ ಅದು ಧರ್ಮ ಅಂತ ಹೇಳಿ ಅವರಿಗೆ ಸಂಬಂಧಪಟ್ಟದ್ದು ಅಂತ ಶ್ರೀಮದಾಚಾರ್ಯರು ಧರ್ಮದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಅದನ್ನು ನಾವು ಇಟ್ಕೊಳ್ಳೇಬೇಕು, ವಿಚಾರವೇ ಇಲ್ಲ. ಅದರ ಮೇಲೆ ಮತ್ಸ್ಯ ಪುರಾಣ ಮತ್ತೊಂದು ಮಾತನ್ನು ನಮಗಾಗಿ ಹೇಳ್ತದೆ, ನಮಗಾಗಿ ಮತ್ತೊಂದು ಮಾತನ್ನು ಹೇಳ್ತದೆ. ಬಹಳ ಸುಂದರವಾದ ಮಾತಿದೆ. ತತ್ರೇಷ್ಟ ಪ್ರಾಪಕೋ ಧರ್ಮ ಆಚಾರ್ಯೈರುಪದಿಶ್ಯತೆ ಅಧರ್ಮಶ್ಚ ಅನಿಷ್ಟ ಫಲ ಆಚಾರ್ಯೈರ್ನೋಪದಿಶ್ಯತೆ. ಹೀಗಾಗಿ ಶ್ರೀಮದಾಚಾರ್ಯರ ಮಾತನ್ನು ನಾನಲ್ಲಿ ಉಲ್ಲೇಖ ಮಾಡಿಲ್ಲ ಪುಸ್ತಕದಲ್ಲಿ, ಯಾಕೆಂದರೆ ಅದು ಪ್ರಸಿದ್ಧ ಕೃಷ್ಣಾಮೃತ ಮಹಾರ್ಣವದಲ್ಲಿ. ಆದರೆ ಈ ಮಾತು ನಮಗೆ ಪ್ರಸ್ತುತ ಬೇಕು, ಪ್ರಕೃತ ಬೇಕು. ಯಾಕೆಂದರೆ ನಮ್ಮ ಆಚಾರ್ಯರು ಅರ್ಥಾತ್ ಗುರುಗಳು ಅಂತ ಅರ್ಥ. ನಮ್ಮ ಗುರುಗಳು ಯಾವುದು ಮಾಡು ಅಂತ ಹೇಳ್ತಾರಲ್ಲ ಅದು ಧರ್ಮ. ಅವರು ಹೇಳಿದ ಮೇಲೆ ನಾವು ವಿಚಾರ ಮಾಡಲಿಕ್ಕಿಲ್ಲ. ಮತ್ತು ಹೀಗೆ ಹೇಳಿದ್ದಾರೆ ಅವರು, ನಾನು ಮಾಡಲೋ ಬಿಡ್ಲೋ ಅಂತ ಇನ್ನೊಬ್ಬರಿಗೆ ಕೇಳೋ ಹಾಗಿಲ್ಲ. ಆಚಾರ್ಯರು ಅಂತಂದರೆ ನಮ್ಮ ಮನೆ ಆಚಾರ್ಯರು ಪುರೋಹಿತರು ಅಂತ ಅರ್ಥ ಅಲ್ಲ. ನಮ್ಮ ಕುಲಗುರುಗಳು, ನಮಗೆ ನಮ್ಮ ಸ್ವಾಮಿಗಳು ಕುಲಗುರುಗಳು, ಆಚಾರ್ಯರವರು, ಧರ್ಮೋಪದೇಶಕರವರು. ನಮಗೆ ಏನಾದರೂ ಬಹಳ ದೊಡ್ಡದಾದ ಸಂದೇಹ ಬಂದಾಗ, ಧರ್ಮ ಸಂಕಟ ಬಂದಾಗ ಅವಶ್ಯವಾಗಿ ಅವರ ತನಕ ಹೋಗಿ ಆ ಧರ್ಮ ಸಂದೇಹವನ್ನು ಪರಿಹಾರ ಮಾಡಿಕೊಳ್ಳಲೇಬೇಕು. ಅದಕ್ಕಾಗಿಯೇ ಅವರಿದ್ದದ್ದು. ಬಹಳ ಸಂತೋಷ ಅವರಿಗೆ. ಆ ತರಹದ ಧರ್ಮ ಸಂಕಟ ಬಂದಾಗ ಅವರಿಗೆ ಕೇಳಿದರೆ ಉತ್ತರ ಹೇಳ್ತಾರೆ. ನಾನೇನೇ ಪಾಠ ಹೇಳಬೇಕಾದ್ರೂ ಇಂಥ ಪಾಠ ಹೇಳ್ತೇನೆ, ಹೇಳೋ ಬೇಡವೋ ಅಂತ ಕೇಳಿಯೇ ಪಾಠ ಪ್ರಾರಂಭ ಮಾಡ್ತೇನೆ. ಬೇಡ ಅಂತ ಹೇಳಿದ್ರೆ ಮಾಡೋದಿಲ್ಲ. ಆ ತರಹದ ಅನೇಕ ಪಾಠಗಳನ್ನು ನಾನು ಪ್ರಾರಂಭ ಮಾಡಿಯೇ ಇಲ್ಲ. ಇಲ್ಲಿ ಅಂತೂ ಹೀಗೆ ತತ್ರ ಇಷ್ಟಪ್ರಾಪಕೋ ಧರ್ಮ ಆಚಾರ್ಯೈರುಪದಿಶ್ಯತೆ. ಆಚಾರ್ಯ ಹತ್ರ ಹೋಗಿ, ಗುರುಗಳ ಹತ್ರ ಹೋಗಿ, ಸ್ವಾಮಿ ಇಂಥದ್ದನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ, ಮಾಡಲಾ
ಅಂತ ಅಂದಾಗ ಬೇಡ ಅಂತ ಅವರು ಹೇಳಿದರೆ ಮಾಡೋ ಅವಶ್ಯಕತೆ ಇಲ್ಲ, ಮಾಡುವ ಅವಶ್ಯಕತೆ ಸರ್ವಥಾ ಇಲ್ಲ. ಹಿರಿಯ ಸ್ವಾಮಿಗಳ ಚರಿತ್ರೆಯನ್ನು ಹೇಳಬೇಕಾದ್ರೆ ಅನೇಕರು ಹೇಳ್ತಾರೆ. ಒಬ್ಬರವರ ಹತ್ರ ಹೋದ್ರಂತೆ, ಮತ್ತೆ ಇಂಥ ವ್ರತ ಭೀಷ್ಮ ಪಂಚಕ ಇಂಥ ವ್ರತವನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ, ಮಾಡಲೋ ಬೇಡವೋ ಅಂತ ಅಂದ್ರಂತೆ. ಯಾಕೆ ಮಾಡ್ತೀವಿ ಸುಮ್ಮನೆ, ಅಷ್ಟೆಲ್ಲ ಕಷ್ಟ ಯಾಕೆ ನಿಮಗೆ, ಬೇಡ ಅಂತ ಅವರನ್ನು ಬಿಟ್ರಂತೆ. ಆದರೆ ಮಾಡಬೇಕು ಅಂತ ಆಗಲೇ ಸಂಕಲ್ಪ ಮಾಡ್ಕೊಂಡಿದ್ರು. ಅವರು ಸಂಕಲ್ಪ ಮಾಡ್ಕೊಂಡಿದ್ರು, ಗುರುಗಳು ಅನುಮತಿ ಕೊಡ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ ಬೇಡ ಅಂತ ಅಂದ್ಬಿಟ್ರು. ಏನು ಬೇಡ ಅಂತ ಅಂದಿದ್ದಾರೆ, ಸುಮ್ಮನೆ ಹೇಳಿರ್ಬೋದು ಮಾಡೋಣ ಅಂತ ಹೇಳಿ ಭೀಷ್ಮ ಪಂಚಕವನ್ನು ಮಾಡಿದ್ರಂತೆ. ಮಾಡಿದ ಮೇಲೆ ಅವರಿಗೆ ಬಹಳ ತೊಂದರೆ ಆಯ್ತಂತೆ. ಆರೋಗ್ಯದಲ್ಲಿ ಏನೇ ಏರುಪೇರಾಗಿ ಭಾರಿ ತೊಂದರೆ ಆಯ್ತಂತೆ. ಅದಾದಮೇಲೆ ಮತ್ತೆ ಗುರುಗಳ ಹತ್ರ ಹೋಗಿ, ಸ್ವಾಮಿ ನಿಮ್ಮ ಹತ್ರ ಹೀಗೆ ಕೇಳಿದ್ದೆ, ನೀವು ಬೇಡ ಅಂತ ಅಂದ್ರಿ, ಆದರೂ ನಾನು ಮಾಡಿದೆ, ಈ ತರಹದ ತೊಂದರೆ ಆಗಿದೆ ನನಗೆ, ತಾವೇ ಅನುಗ್ರಹ ಮಾಡಬೇಕು ಅಂತ ಹೇಳಿ ಮತ್ತೆ ಅವರ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿದ ಮೇಲೆ ಆ ಅನಾರೋಗ್ಯವನ್ನು ಕಳ್ಕೊಂಡ್ರು ಅಂತ ಅನ್ನೋ ಇತಿಹಾಸವನ್ನು ಕೇಳ್ತೇವೆ ನಾವು. ಭೀಷ್ಮ ಪಂಚಕ ಯಾರಾದರೂ ಮಾಡ್ಬೋದು, ಅದು ಧರ್ಮವೇ ಅದು. ಆದರೆ ಆ ಗುರುಗಳು ಏನು ಉದ್ದೇಶ ಇರ್ತದೋ, ಏನು ಸಂಕಲ್ಪವೋ, ಏನು ಸೂಚನೆಯೋ ಏನಾಗ್ತದೆ ಗೊತ್ತಿಲ್ಲ. ನಾವು ಈ ತರಹ ಒಂದು ಅಲ್ಲ ಎರಡಲ್ಲ ಘಟನೆಗಳು. ಈ ತರಹ ವಿದ್ಯಾರ್ಥಿಗಳಂತೂ ನಾನು ಊರಿಗೆ ಹೋಗಿ ಬರಬೇಕು, ಹೋಗಿ ಬರ್ತೇನೆ ಅಂತ, ಇಲ್ಲ ಬೇಡ ಅಂತ ಅವ್ರು ಹೇಳಬೇಕು. ಬೇಡ ಅಂತ ಹೇಳಿದಾಗ ಅವ್ರ ಮಾತನ್ನು ಮೀರಿ ಹೋಗ್ಬೇಕು, ತೊಂದರೆ ಆಗ್ಬೇಕು. ಅವಾಗ ಇವು ಧರ್ಮ ಅಲ್ಲ, ಇವೇನು ಧರ್ಮ ಅಲ್ಲ. ಆದರೆ ಮಾಡಬೇಕು, ಯಾವುದನ್ನು ಮಾಡು ಅಂತ ಹೇಳ್ತಾರೆ ಅದನ್ನು ಮಾಡಿದರೆ ಮುಗಿತು, ನಮಗೆ ಕ್ಷೇಮ. ನಮಗೆ ಯಾವುದನ್ನು ಬೇಡ ಅಂತ ಹೇಳಿದ್ದಾರೆ ಅದನ್ನು ಮಾಡಿದರೆ, ಯದ್ಯಪಿ ಧರ್ಮ ಇದ್ದರೂ ಅದನ್ನು ಮಾಡಿದರೆ ಅದರಿಂದ ನಮಗೆ ತೊಂದರೆ ಆಗ್ತದೆ. ಆ ತರಹದ ಮಾತನ್ನು ಮತ್ಸ್ಯಪುರಾಣ ನಮಗೆ ತಿಳಿಸ್ತದೆ. ಈ ತರಹದ ಒಂದಲ್ಲ ಎರಡಲ್ಲ ನೂರಾರು ಘಟನೆಗಳನ್ನು ಈಗಲೂ ಪ್ರತ್ಯಕ್ಷವಾಗಿ ನಾವು ಅನುಭವಿಸ್ತೇವೆ. ಮಹಾಸ್ವಾಮಿಗಳು ಹೋಗಬೇಡ ಅಂತ ಅಂದಾಗ ಅಲ್ಲೇ ಇದ್ದರೆ ಸುಖವಾಗಿರ್ತೇವೆ. ಆದರೆ ನಾವು ಹೊರಟು ಬಿಟ್ಟರೆ ಏನೋ ಒಂದು ತೊಂದರೆ ಆಗಿಬಿಡ್ತದೆ, ಏನೋ ಒಂದು ತೊಂದರೆಯಾಗಿ ನಮ್ಮ ಕೆಲಸ ಕೆಟ್ಟು ಹೋಗ್ಬಿಡ್ತದೆ. ಶ್ರೀನಿವಾಸನ ದರ್ಶನಕ್ಕೆ ಹೋಗಬೇಕು, ಸುಮ್ಮನೆ ಉದಾಹರಣೆ ಹೇಳ್ತೇನೆ, ನಡೆದದ್ದು ಅಂತ ಅಲ್ಲ. ಶ್ರೀನಿವಾಸನ ದರ್ಶನಕ್ಕೆ ಹೋಗಬೇಕು, ಸ್ವಾಮಿಗಳಿಗೆ ಏನೋ ಕೇಳಿದ್ವಿ, ಹೀಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ, ಏನು ಬೇಡ ಇಲ್ಲೇ ಇರು ಸಾಕು ಅಂತ ಅವ್ರು ಅಂದರು ಅಂತ ಇಟ್ಕೊಳ್ಳಿ. ಆದರೂ ದೇವರ ದರ್ಶನ ಅಲ್ಲ, ಯಾಕೆ ಬಿಡ್ಬೇಕು ಸುಮ್ಮನೆ ಅಂತ ಹೋದರೆ ದರ್ಶನ ಆಗದೆ ಹಾಗೆ ಬಂದವರಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಘಟನೆಗಳು. ಹೀಗಾಗಿ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತಿಳಿಸ್ತಾ ಮತ್ಸ್ಯಪುರಾಣ ನಮಗಾಗಿ ಈ ಮಾತನ್ನು ಹೇಳ್ತದೆ. ತತ್ರೇಷ್ಟ ಪ್ರಾಪಕೋ ಧರ್ಮ ಆಚಾರ್ಯರು ಉಪದೇಶತೆ. ಯಾವುದು ಆಚಾರ್ಯರು ಉಪದೇಶ ಮಾಡ್ತಾರಲ್ಲ ಇದನ್ನು ಮಾಡು ಅಂತ ಹೇಳಿ, ಅದು ಇಷ್ಟಪ್ರಾಪಕ ಅಂತ ಆಗ್ತದೆ, ಮುಗಿದೋಯ್ತದೆ. ಅದು ಧರ್ಮ ಆಗಿದ್ರೂ ಅದನ್ನು ಮಾಡಬೇಡ ಅಂತ ಹೇಳಿದಾಗ ಆಗಲೂ ನಾವು ಮಾಡಿಬಿಟ್ರೆ ಅಧರ್ಮಶ್ಚ ಅನಿಷ್ಟ ಫಲ, ಅದು ನಮಗೆ ಅನಿಷ್ಟವಾದ ಫಲವನ್ನು ತಂದುಕೊಡ್ತದೆ ಅಂತ ಹೇಳ್ತಾರೆ. ಹೀಗಾಗಿ ನಮ್ಮ ಕುಲಗುರುಗಳು ಮಾಡುವಂಥ ಯಾವುದನ್ನು ಹೇಳ್ತಾರೆ ಅದನ್ನು ಧರ್ಮ, ಅದರಿಂದ ನಮಗೆ ಇಷ್ಟ ಫಲ ಸಿಗುತ್ತದೆ ಅಂತ ನಂಬಿ, ಕುಲಗುರುಗಳು ಯಾವುದು ಬೇಡ ಅಂತ ಹೇಳಿದ್ದಾರೆ ಅದು ನಮಗೆ ಅನಿಷ್ಟ ಫಲ, ಅದು ಅಧರ್ಮ, ಅದು ಬೇಡ ಅಂತ ಹೇಳಿ ಅದನ್ನು ಬಿಟ್ಟುಬಿಡಿ ಅಂತ ಹೇಳಿ ಮತ್ಸ್ಯಪುರಾಣ ನಮಗೆ ಬಹಳ ಸುಂದರವಾದ ಧರ್ಮಾಧರ್ಮಗಳ ವಿವೇಕವನ್ನು ನಮಗೆ ಮಾಡಿಕೊಡ್ತದೆ. ಈ ಧರ್ಮದ ಆಚರಣೆ ಅಂತ ಅನ್ನೋದೇನಿದೆಯಲ್ಲ, ಧರ್ಮದ ಆಚರಣೆ ಯಾವಾಗಿನ ಧರ್ಮ ಮಾಡಬೇಕು ಅಂತ ಅಂದಾಗ ಆ ಧರ್ಮ ಎರಡು ವಿಧ. ಒಂದು ಸಾಮಾನ್ಯ ಧರ್ಮ, ಮತ್ತೊಂದು ವಿಶೇಷ ಧರ್ಮ ಅಂತ ಎರಡು ತರಹದ ಧರ್ಮಗಳಿವೆ. ಈ ಸಾಮಾನ್ಯ ಧರ್ಮ ಅಂತ ಏನಿದೆ ನೋಡಿ, ಅದಕ್ಕೆ ಯಾವುದೇ ನಿಷೇಧ ಇಲ್ಲ. ಕಾಲಕೃತವಾದ, ದೇಶಕೃತವಾದ, ವ್ಯಕ್ತಿಕೃತವಾದ ಯಾವುದೇ ನಿಷೇಧ ಇಲ್ಲ. ಅದನ್ನು ಸಾಮಾನ್ಯ ಧರ್ಮ ಅಂತ ಕರೀತಾರೆ. ದೇವರ ಸ್ಮರಣೆಯನ್ನು ಮಾಡಬೇಕು. ಯಾವಾಗ? ಅದಕ್ಕೇನು ಕಾಲದ ನಿಷೇಧ ಇಲ್ಲ. ಇಂಥ ಕಾಲದಲ್ಲಿ ಮಾಡಬೇಕು, ಇಂಥ ಕಾಲದಲ್ಲಿ ಮಾಡಬಾರ್ದು, ಅದಕ್ಕೇನು ರಾಹುಕಾಲ, ಗುಳಿಕ ಕಾಲ, ಯಮಘಂಟ ಕಾಲ, ಯಾವ ಕಾಲವನ್ನು ನೋಡೋ ಅವಶ್ಯಕತೆ ಇಲ್ಲ. ರಾಹುಕಾಲ ಇದೆ ಅಷ್ಟರಲ್ಲಿ ನಾನು ಪಾರಾಯಣ ಮುಗಿಸ್ಬೇಕು, ಸರ್ವತಾ ಸಂಬಂಧ ಇಲ್ಲ. ರಾಹುಕಾಲದಲ್ಲಿ ವಿಶೇಷವಾಗಿ ಮಾಡಿ ದೇವರ ಸ್ಮರಣೆಯನ್ನು, ಭಗವಂತನ ಸ್ಮರಣೆಯನ್ನು ಆ ಕಾಲದಲ್ಲಿ ವಿಶೇಷವಾಗಿ ಮಾಡಬೇಕು. ಹೀಗಾಗಿ ಕಾಲದ ನಿಷೇಧ ದೇವರ ಸ್ಮರಣೆಗೆ ಇಲ್ಲ. ಈ ತರಹದ ಸಾಮಾನ್ಯ ಧರ್ಮಗಳು ಕೆಲವು ಇವೆ. ಪರೋಪಕಾರ ಯಾವಾಗ ಮಾಡಬೇಕು? ಯಾವಾಗಲೂ ಮಾಡ್ತಾನೆ ಇರಬೇಕು. ಯಾರು ಮಾಡಬೇಕು? ಎಲ್ಲರೂ ಮಾಡಬೇಕು. ಅದಕ್ಕೇನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವ್ಯಕ್ತಿಯ ನಿಯಮ ಇದೆಯಾ? ಯಾವ ನಿಯಮವೂ ಇಲ್ಲ. ಈ ತರಹದ್ದೇನಿದೆಯಲ್ಲ ಇದನ್ನು ಸಾಮಾನ್ಯ ಧರ್ಮ ಅಂತ ಕರೀತಾರೆ. ಭೂತದಯ, ಪರೋಪಕಾರ, ಭಗವಂತನ ಸ್ಮರಣೆ, ಗುರುಗಳ ಸ್ಮರಣೆ ಇತ್ಯಾದಿಗಳೇನಿದೆಯಲ್ಲ ಇದು ಸಾಮಾನ್ಯ ಧರ್ಮ. ಇದಕ್ಕೆ ಯಾವುದೇ ತರಹದ ಅಧಿಕಾರ ಅಂತ ಅನ್ನೋದಿಲ್ಲ. ಎಲ್ರಿಗೂ ಅಧಿಕಾರ ಇದೆ. ಈ ಕರ್ಮಗಳನ್ನು ಮಾಡೋದಕ್ಕಾಗಿ ಪ್ರತಿಯೊಬ್ಬರೂ ಅಧಿಕಾರಿಗಳೇ ಆಗಿದ್ದಾರೆ. ಹೀಗಾಗಿ ಇವು ಸಾಮಾನ್ಯ ಧರ್ಮಗಳು. ಆದರೆ ವಿಶೇಷ ಧರ್ಮಗಳು ಅಂತ ಕೆಲವಿವೆ.
ಆ ವಿಶೇಷ ಧರ್ಮಗಳನ್ನು ಮನುಷ್ಯ ಮಾಡಬೇಕಾದ್ರೆ ಒಂದೊಂದು ಅಧಿಕಾರ ಅವರಿಗೆ ಹೇಳಿದ್ದಾರೆ. ಆ ಅಧಿಕಾರವನ್ನು ಪಡೆದವರಿಗೆ ಮಾತ್ರ ವಿಶೇಷ ಧರ್ಮಗಳನ್ನು ಮಾಡುವ ಯೋಗ್ಯತೆ ಅಧಿಕಾರ ಅವರಿಗೆ ಇರ್ತದೆ. ಇಲ್ಲೇ ಹೋದರೆ ಇಲ್ಲ. ಸ್ನಾನ ಮಾಡಬೇಕು. ಯಾರು ಮಾಡಬೇಕು? ಎಲ್ಲರೂ ಮಾಡಬೇಕು. ಸಾಮಾನ್ಯ ಧರ್ಮ ಇದು. ಸ್ನಾನ, ಊರ್ಧ್ವಪುಂಡ್ರ ಧಾರಣೆ ಎಷ್ಟು ಮಾಡಬೇಕು ಅಂತ ಅನ್ನೋದೇನಿದೆಯಲ್ಲ, ಸ್ನಾನ ಅಲ್ಲ, ಊರ್ಧ್ವಪುಂಡ್ರ ಧಾರಣೆ ಎಷ್ಟು ಮಾಡಬೇಕು ಅಂತ ಏನಿದೆಯಲ್ಲ ಅದು ಮಾತ್ರ ವಿಶೇಷ ಧರ್ಮ. ಆದರೆ ಊರ್ಧ್ವಪುಂಡ್ರ ಧಾರಣೆ ಮಾಡಬೇಕು ಅಂತ ಅನ್ನೋದು ಸಾಮಾನ್ಯ ಧರ್ಮ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಚಂಡಾಲ ಅವನು ಯಾವನೇ ಇರಲಿ, ತಪ್ತ ಮುದ್ರಾ, ಯಾರು ಬೇಕಾದ್ದು ಅದನ್ನು ಮಾಡಿಕೊಳ್ಳಕ್ಕೆ ಅಧಿಕಾರಗಳು. ಸಾಮಾನ್ಯ ಧರ್ಮ ಅದು ಇವೆಲ್ಲ. ಹೀಗಾಗಿ ಅದನ್ನು ಅಲ್ಲಿ ನಮಗೆ ತಿಳಿಸ್ತಾರೆ. ಅದು ಸಾಮಾನ್ಯ ಧರ್ಮ ಅದು. ಆದರೆ ಕೆಲವು ವಿಶೇಷ ಧರ್ಮಗಳು ಅಂತ ಇರ್ತದೆ. ಸ್ವಾಧ್ಯಾಯ, ವೇದವನ್ನು ಅಧ್ಯಯನ ಮಾಡೋದು, ಅದಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ. ಸ್ವಾಧ್ಯಾಯ ಅಂದರೆ ಸ್ವಶಾಖಾಧ್ಯಯನ. ತಮ್ಮ ಶಾಖೆ ಯಾವುದಿದೆಯಲ್ಲ ಅದರ ಅಧ್ಯಯನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿಯೂ ವಿಚಿತ್ರವಾದ ನಿಯಮಗಳಿವೆ. ನಮ್ಮ ಶಾಖೆ ಯಾವುದಿದೆಯಲ್ಲ ಮೊದಲು ಆ ಶಾಖೆಯನ್ನು ಪೂರ್ಣ ಓದಬೇಕಂತೆ. ಪೂರ್ಣ ಓದಿದ ಮೇಲೆ ಇನ್ನೊಂದು ಶಾಖೆಯನ್ನು ಓದುವ ಅಧಿಕಾರ ನಮಗೆ. ನಾವು ಋಗ್ವೇದದವರು ಅಂತ ಆಗಿದ್ದರೆ ಋಕ್ಷಾಖೆಯನ್ನು ಪೂರ್ಣ ಅಧ್ಯಯನ ಮಾಡಬೇಕು. 10,000 ಮಂತ್ರಗಳು. ಆ 10,000 ಮಂತ್ರಗಳು ಏನೋ ಸುಮ್ಮನೆ ಒಂದು ಸಲ ಹೇಳಿದರೆ ಬರೋದಿಲ್ಲ. ಆ ವೇದವನ್ನು ನಮಗೆ ಹೇಗೆ ಕಲಿಸ್ತಾ ಇದ್ರು ಅಂತ ಅನ್ನೋದನ್ನು ಸುಮ್ಮನೆ ಒಂದು ಸಣ್ಣ ಮಾತಿನಲ್ಲಿ ನಾನು ಹೇಳ್ತೇನೆ. ನಮಗೆ ವೇದದ ಪಾಠ ಆಗಬೇಕು. ವೇದ ಪಾಠ ಹೇಳಬೇಕು ಅಂತ ಅಂದರೆ ಮೊದಲಿಗೆ ಅರ್ಧ ಹೇಳಬೇಕು. ಹಾಗೆ 4 ದಿವಸ ಅನ್ನಿಸ್ಬೇಕು. ಒಂದು ದಿವಸ 2 ಸಲ ಅನ್ನಿಸ್ಬೇಕು. ಒಂದು 30-40 ಮಂತ್ರಗಳು. 30-40 ಮಂತ್ರಗಳು 2 ಗಂಟೆಯಲ್ಲಿ ಅದನ್ನು ಅನ್ನಿಸ್ಬೇಕು. 2 ಬಾರಿ ಅನ್ನಿಸ್ಬೇಕಾದ್ರೆ ಅರ್ಧ ಮಾಡಿ ನಮಗೆ ಹೇಳಬೇಕು. ಹೀಗೆ 4 ದಿವಸ ಹೇಳಬೇಕು. ಅರ್ಧ ಅನ್ನೋದೇನೆ. 4 ದಿವಸ ಆದಮೇಲೆ ಮತ್ತೆ 3 ದಿವಸ ಅದನ್ನು ಕೂಡಿ ಹೇಳೋದು ಮಂತ್ರಗಳನ್ನು. ಯಾಕೆಂದರೆ ಸ್ವರಗ್ರಹಣ ಬಹಳ ಕಷ್ಟ. ಮೊದಲಿಗೆ ಬಂದಾಗ ಅನ್ನಿಸ್ತದೆ, ಆಮೇಲೆ ಸ್ವರ ಮರ್ತೋದ ಮೇಲೆ ಅಪಸ್ವರವಾಗಿ ಹೋಗ್ಬಿಡ್ತದೆ. ಆ ಸ್ವರ ನೆನಪಿನಲ್ಲಿ ಉಳಿಬೇಕು ಅಂತ ಅನ್ನೋದಕ್ಕಾಗಿ ವೇದವನ್ನು ಹೇಳುವ ಪದ್ಧತಿ ಇದು. 7 ದಿವಸ ಅದನ್ನು ಕಲಿಸ್ಬೇಕು. 4 ದಿವಸ ಬಿಡಿಸಿ ಅದನ್ನು ಹೇಳಬೇಕು, ಅರ್ಧ ಮಾಡಿ. ಆಮೇಲೆ ಮತ್ತೆ 3 ದಿವಸ ಕೂಡಿ 2 ಬಾರಿ ಹೇಳಬೇಕು. ಇದು ವೇದವನ್ನು ನಮಗಾಗಿ ಹೇಳುವ ಪದ್ಧತಿ. ಪ್ರಾಚೀನ ಕಾಲದಲ್ಲಿ ಬಹಳ ಆದರೆ ಧಾರಣ ಶಕ್ತಿ ಬಹಳ ಇರ್ತಿತ್ತು. ಹೀಗಾಗಿ ಬಹಳ ಶೀಘ್ರವಾಗಿ ಕಲಿತಾ ಇದ್ರು. ಆದರೆ ನಮಗೆ ಆ ಸಾಮರ್ಥ್ಯ ಇಲ್ಲ. ಹೀಗೆ 10,000 ಮಂತ್ರಗಳನ್ನು ಕಲಿಬೇಕು ಅಂತಂದರೆ ಸುಮಾರೇನಿಲ್ಲ ಅಂದರೆ ಅವನಿಗೆ 8-10 ವರ್ಷಗಳು ಬೇಕು. ಅಂದರೆ ಅಖಂಡ ವೇದಕ್ಕಾಗಿಯೇ ಅವನು ಹೋಗಿದ್ದ ಅಂತಂದರೆ. ನಾವೆಲ್ಲ ವೇದಾಂತಗಳನ್ನು ಅಧ್ಯಯನ ಮಾಡಲಿಕ್ಕೆ ಹೋದವರು ವೇದವನ್ನು ನಿತ್ಯ 2 ಗಂಟೆ ಕಲೀಲಿಕ್ಕೆ ಕೂತ್ಕೊಂಡ್ರೆ ಎಲ್ಲ ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏನೋ ಯಥಾಯೋಗ್ಯ ಏನೇನು ಪ್ರಧಾನ ಇದೆ ಅವುಗಳನ್ನು ಮಾತ್ರ ಕಲಿತು ಬರಬೇಕಷ್ಟೇ. ಇಲ್ಲಿ ಅಂತೂ ಆ ರೀತಿಯಾಗಿ ಅವುಗಳ ಅಧ್ಯಯನವಾಗಬೇಕು. ಅದನ್ನು ಸ್ವಾಧ್ಯಾಯ ಅಂತ ಕರೀತಾರೆ. ಅದನ್ನು ಮಾಡಬೇಕಾದ್ರೆ ಉಪನಯನ ಆಗಿರಲೇಬೇಕು. ವಿಶೇಷ ಧರ್ಮ ಅದು. ಹೀಗಾಗಿ ಅಧಿಕಾರವನ್ನು ಸಂಪಾದನೆ ಮಾಡಬೇಕು. ಏನು ಅಧಿಕಾರ? ಸ್ವಾಧ್ಯಾಯ ಎಂಬ ಧರ್ಮವನ್ನು ಆಚರಣೆ ಮಾಡೋದಕ್ಕಾಗಿ, ಅನುಷ್ಠಾನ ಮಾಡೋದಕ್ಕಾಗಿ ಅವನಿಗೇನು ಬೇಕು ಅಧಿಕಾರ ಅಂತಂದರೆ ಉಪನಯನವೇ ಅದಕ್ಕೆ ಅಧಿಕಾರ ಅಂತ ಹೇಳಿದ್ದಾರೆ. ಸ್ವಾಧ್ಯಾಯ. ಬ್ರಹ್ಮಚರ್ಯ, ಕಂಡವರೆಲ್ಲ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋ ಹಾಗಿಲ್ಲ. ಹೀಗಾಗಿ ಅದಕ್ಕೊಂದು ಅಧಿಕಾರ ಪ್ರತ್ಯೇಕವಾಗಿದೆ ಅಂತ ಹೇಳ್ತಾರೆ. ತಪಸ್ಸು ಮಾಡಬೇಕಾದ್ರೆ, ಪತಿ ಸೇವೆ ಮಾಡಬೇಕಾದ್ರೆ ವಿವಾಹ ಸಂಸ್ಕಾರ ಆಗಲೇಬೇಕಲ್ಲ. ಹೀಗೆ ಇವೆಲ್ಲ ವಿಶೇಷವಾದ ಧರ್ಮಗಳಿವು. ಈ ಧರ್ಮಗಳನ್ನು ಆಚರಣೆ ಮಾಡಬೇಕಾದ್ರೆ ಅವರಿಗೆ ಆಯಾ ಸಂಸ್ಕಾರಗಳಿಂದ ಸಂಸ್ಕೃತರಾಗಿದ್ದರೆ ಮಾತ್ರ ಆ ವಿಶೇಷ ಧರ್ಮಗಳಲ್ಲಿ ಅಧಿಕಾರ ಇರ್ತದೆ. ಇಲ್ಲದೆ ಹೋದರೆ ಸಾಮಾನ್ಯ ಧರ್ಮಗಳನ್ನು ಅವನು ಕೊನೆ ತನಕ ಯಾವಾಗಲೂ ಮಾಡ್ತಾ ಇರ್ಬೋದು. ನಿರಂತರವಾಗಿ ಮಾಡ್ತಾನೆ ಇರಲೇಬೇಕು. ಯಾವುದೇ ದೇಶ ಇರಲಿ, ಯಾವುದೇ ಕಾಲ ಇರಲಿ, ಸಾಮಾನ್ಯ ಧರ್ಮಗಳಿಗೆ ಯಾವಾಗಲೂ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ವಿಶೇಷ ಧರ್ಮಗಳಿಗೆ ಮಾತ್ರ ಸಂಸ್ಕಾರಗಳು ಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಆ ದೃಷ್ಟಿಯಲ್ಲಿ ಪುರುಷರಿಗೆ ಧರ್ಮ ವಿಶೇಷಗಳನ್ನು ಮಾಡುವ ಅಧಿಕಾರ ಉಪನಯನದಿಂದ ಬರೋದಾದರೆ, ಸ್ತ್ರೀಯರಿಗೆ ಧರ್ಮ ವಿಶೇಷಗಳನ್ನು ಮಾಡುವ ಅಧಿಕಾರ ವಿವಾಹದಿಂದ ಬರ್ತದೆ ಅಂತ ಅನ್ನೋದನ್ನು ನಮಗೆ ತಿಳಿಸ್ತಾರೆ. ಹೀಗಾಗಿ ಸ್ತ್ರೀಯರಿಗೆ ಉಪನಯನ ಅಂತ ಅನ್ನೋದಿಲ್ಲ. ಇವತ್ತು ಮಾಡ್ತಾ ಇದ್ದಾರೆ. ಸ್ತ್ರೀಯರ ಉಪನಯನ ಭಾಳ ದಿವಸ ಆಯಿತು. ಹಾಗೇನು ಆಶ್ಚರ್ಯದಿಂದ ನೋಡೋ ಕಾರಣ ಇಲ್ಲ. ಆದರೆ ಸುಮಾರು 30-40 ವರ್ಷಗಳ ಹಿಂದೆಯೇ ಆ ವೇದಾಧ್ಯಯನ ಆರ್ಯ ಸಮಾಜ ಯಾವಾಗ ಸ್ಥಾಪನೆ ಆಯಿತು, ದಯಾನಂದರು ಯಾವಾಗ ಬಂದು ಹೋದರು, ಪಾಪ ಎಲ್ಲರ ಮೇಲೆ ದಯೆ ಮಾಡಿ ಆನಂದವನ್ನು ಅನುಭವಿಸಿದ್ರೆ ಏನೋ ಗೊತ್ತಿಲ್ಲ. ಆದರೆ ಅವರ ಆರ್ಯ ಸಮಾಜದಲ್ಲಿ ಸ್ತ್ರೀಯರು ಯಜ್ಞಕ್ಕೆ ಕೂತು ಬಿಡುತ್ತಾರೆ. ಸ್ವಯಂ ಅವರೇ ಮಂತ್ರಗಳನ್ನು ಅಂತಾರೆ. ಸ್ವರ ಇರೋದಿಲ್ಲ. ನಾನೆಲ್ಲ ನೋಡಿದ್ದೇನೆ. ಸ್ವರ ಇರೋದಿಲ್ಲ. ಅಪಸ್ವರವಾಗಿ
ಸ್ವರ ಇಲ್ಲದೆ ತಪ್ತ ಸಂಬಂಧವೇ ಇಲ್ಲದೆ ಆ ವೇದಾಧ್ಯಯನಕ್ಕೆ ಏನದಕ್ಕೆ ವಿಶಿಷ್ಟವಾದ ಧರ್ಮಗಳನ್ನು ಹೇಳಿದ್ದಾರೆ, ನಿಯಮಗಳನ್ನು ಹೇಳಿದ್ದಾರೆ. ಯಾವ ನಿಯಮವೂ ಇಲ್ಲದೆ ವೇದವನ್ನು ಕಲಿತಾರೆ ಅಂತಾರೆ. ನೀವು ಗಾಯತ್ರಿ ಕೇಳ್ತೀರಲ್ಲ, ನಾವೆಲ್ಲ ಎಲ್ಲೆಲ್ಲಿ ರೌಡಲ್ಲಿ ಹೋಗ್ತಾ ಇಲ್ಲ ಅದೇ ಗಾಯತ್ರಿ ಕೇಳಿಸ್ತಾ ಇರ್ತದೆ, ಮಹಾಪಾಪ ಬರ್ತದೆ ಅಂತ ಹೇಳಿದ್ದಾರೆ. ಗೀತಿ ವೇದವನ್ನು ಗಾನ ಮೂಲಕ ಅಂದರೆ ಮಹಾಪಾಪ. ಸಾಮಗಾನ ಏನಿದೆಯಲ್ಲ, ಸಾಮವೇದ ಏನಿದೆಯಲ್ಲ, ಅಲ್ಲಿ ಹೇಳಿರ್ತಾರೆ ಗಾನಕ್ಕೆ ಸ್ವರಗಳಿವೆ. ಅಲ್ಲಿ ಆ ವೈದಿಕ ವ್ಯಾಕರಣ ಅಥವಾ ಆ ವೇದದಲ್ಲಿ ಹೇಳಿರತಕ್ಕಂತಹ ಸ್ವರ ಏನಿದೆಯಲ್ಲ, ಸ್ವರಬದ್ಧವಾಗಿ ಗಾನ, ಅದನ್ನು ಮಾಡಿದರೆ ಮಾತ್ರ ಪುಣ್ಯ. ಆದರೆ ನಾನು ಕಂಡು ಮಂತ್ರಗಳನ್ನೆಲ್ಲ ಗಾನ ಮಾಡ್ತೀನಿ ಅಂದರೆ ಮಹಾಪಾಪ ಹೇಳಿದ್ದಾರೆ. ಹೀಗಾಗಿ ಅದೆಲ್ಲ ನಡೆದು ಹೋಗಿಬಿಟ್ಟಿದೆ. ಆದರೆ ಇಲ್ಲ ಅಂತ ಹೇಳ್ತಾರೆ. ಉಪನಯನ ಇಲ್ಲ. ಈಗ ಸ್ತ್ರೀಯರೇ ಪೌರೋಹಿತ್ಯವನ್ನು ಮಾಡಿಸ್ತಾ ಇದ್ದಾರೆ, ಅವರೇ ವಿವಾಹ ಮಾಡಿಸ್ತಾರೆ, ಉಪನಯನ ಮಾಡಿಸ್ತಾರೆ, ಎಲ್ಲ ಅವರೇ ಮಾಡಿಸ್ತಾರೆ. ಅಪರ ಮಾಡಿಸ್ತಾರೆ, ಶ್ರಾದ್ದ ಮಾಡಿಸ್ತಾರೆ, ಎಲ್ಲ ಕರ್ಮಗಳನ್ನು ಮಾಡಿಸ್ತಾರೆ. ನಾವೇನು ಕಡಿಮೆ ಅಂತ ಅಲ್ಲ, ಧರ್ಮ ಯಾಕೆ ಬೇಕು ಅಂತ. ಈಗ ಧರ್ಮ ಅಂತ ನಂಬಿದರೆ ಸರಿಯಾಗಿ ನಂಬಿ ಅದನ್ನು ಏನು ಹೇಳ್ತದೆ, ಇದನ್ನೇ ಅರ್ಧಚರತೀಯ ಅಂತ ಕರಿತೇವೆ. ಧರ್ಮ ಬೇಕು, ಆದರೆ ಅದರಲ್ಲೇನೇ ಅಧರ್ಮವನ್ನು ಮಾಡೋದು ಅದು ಬೇಡ. ಶಾಸ್ತ್ರ ಏನು ಹೇಳಿದೆ, ವೇದ ಏನು ಹೇಳಿದೆ, ಆ ವೇದ ಹೇಳಿದ ಮತ್ತು ಸ್ಮೃತಿಗಳು ಹೇಳಿದ ಅಧಿಕಾರಕ್ಕೆ ಅನುಗುಣವಾಗಿ ನಾವಿರಬೇಕಲ್ಲ. ಧರ್ಮವನ್ನು ಮಾಡಬೇಕು, ಆದರೆ ಎಲ್ಲ ಮಾಡ್ತೀವಿ ಅಂತಂದರೆ ಹೇಗೆ? ನಮ್ಮ ಅಧಿಕಾರಕ್ಕೆ ಅನುಗುಣವಾಗಿ ಧರ್ಮಗಳನ್ನು ಮಾಡಬೇಕು. ಸ್ತ್ರೀಯರಿಗೆ ಸರ್ವಥಾ ಉಪನಯನ ಅಂತ ಅನ್ನೋದಿಲ್ಲ. ಮನುಗಳು ನಮಗೆ ತಿಳಿಸ್ತಾರೆ. ಸ್ವಯಂಭುವ ಮನುಸ್ಮೃತಿಯಲ್ಲಿ ಆ ಮಾತು ಬಂದಿದೆ. ಆ ಮಾತನ್ನು ಸ್ವಯಂಭುವ ಮನುಗಳೇ ಹೇಳ್ತಾರೆ. ಅದಕ್ಕೆ ಅನೇಕ ವ್ಯಾಖ್ಯಾನಗಳು ಬಹಳ ಸಮರ್ಥವಾಗಿ ಅದನ್ನು ತಿಳಿಸ್ತಾರೆ. ಆದರೆ ಯಾವುದ್ಯಾವುದೋ ವಚನಗಳನ್ನು ನಮಗೆ ಕೊಟ್ಟು ಸ್ತ್ರೀಯರಿಗೂ ಉಪನಯನ ಇದೆ ಸಮರ್ಥನೆ ಮಾಡ್ತಾರೆ. ಅದನ್ನು ಆಪಾತತಃ ಏನೇನೋ ಅರ್ಥವನ್ನು ಹೇಳಿ ಸ್ತ್ರೀಯರಿಗೂ ಉಪನಯನ ಇದೆ ಅಂತ ಹೇಳ್ತಾರೆ. ಆದರೆ ಸ್ವಯಂಭುವ ಮನುಗಳು ಹೇಳುವ ಮಾತು, ಸ್ತ್ರೀಯರಿಗೆ ಯಾವ ಯಾವ ಸಂಸ್ಕಾರಗಳಿವೆ, ವೇದೋಕ್ತ ಯಾವ ಸಂಸ್ಕಾರಗಳನ್ನು ಸ್ತ್ರೀಯರಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ. ಅಮಂತ್ರಿಕಾತು ಕಾರ್ಯೇಯಂ ಸ್ತ್ರೀಣಾಮಾವೃತ ಶೇಷತಃ ಸಂಸ್ಕಾರಾರ್ಥಂ ಶರೀರಸ್ಯ ಯಥಾಕಾಲಂ ಯಥಾಕ್ರಮಂ. ಸ್ತ್ರೀಯರಿಗೆ ಸಂಸ್ಕಾರಗಳನ್ನು ಮಾಡಬೇಕು ಅಂತ ಅನ್ನೋದನ್ನು, ಗರ್ಭಾಧಾನಾದಿ ಸಂಸ್ಕಾರಗಳನ್ನು ಗರ್ಭದಲ್ಲಿ ಆ ಜೀವ ಇದ್ದಾಗ ಗರ್ಭಾಧಾನಾದಿ ಸಂಸ್ಕಾರಗಳನ್ನು ಮಾಡ್ತಾರೆ. ಆ ಸಂಸ್ಕಾರಗಳನ್ನು ಮಾಡುವಾಗ, ಗರ್ಭಾಧಾನ ಮಾಡುವಾಗ ಸ್ತ್ರೀತ್ವ ಪುರುಷತ್ವ ಅದರ ನಿಶ್ಚಯವಿರೋದಿಲ್ಲ, ಸ್ತ್ರೀಯೋ ಪುರುಷವೋ ಅನ್ನೋ ನಿಶ್ಚಯವಿರೋದಿಲ್ಲ. ಹೀಗಾಗಿ ಗರ್ಭಾಧಾನ ಸಂಸ್ಕಾರವನ್ನು ಸಮಂತ್ರಕವಾಗಿ ಮಾಡಬೇಕು ಅಂತ ಆ ಮನುಸ್ಮೃತಿಗೆ ವ್ಯಾಖ್ಯಾನ ಸರ್ವಜ್ಞ ನಾರಾಯಣ ಅಂತ. ಆ ಸರ್ವಜ್ಞ ನಾರಾಯಣ ತಾವು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಸ್ತ್ರೀ ಪುರುಷ ನಿಶ್ಚಯವಿರೋದಿಲ್ಲ, ಲಿಂಗ ನಿಶ್ಚಯವಿಲ್ಲದೆ ಇದ್ದದ್ದರಿಂದ ಗರ್ಭಾಧಾನವನ್ನು ಸಮಂತ್ರಕವಾಗಿ ಮಾಡಬೇಕು ಅಂತ ಅಂತಾರೆ. ಅದಾದ ಮೇಲೆ ಯಾವಾಗ ಸ್ತ್ರೀ ನಿಶ್ಚಯ ನಾಮಕರಣ ಸಮಂತ್ರಕವಾಗಿ ಅಲ್ಲ, ಸಮಂತ್ರಕವಾದ ನಾಮಕರಣ ಅಲ್ಲ, ಸ್ತ್ರೀಯರದ್ದು ಅಂತ ತಿಳಿಸ್ತಾರೆ. ಅಲ್ಲಿ ಮಾಡುವ ಯಜ್ಞ ಯಾಗಾದಿಗಳೇನಾದರೂ ಇದ್ದರೆ ನಾಮಕರಣ ಮಾಡಬೇಕು. ಆದರೆ ಇಂಥ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಆ ನಕ್ಷತ್ರದಲ್ಲಿ ಹುಟ್ಟಿದ್ದಕ್ಕಾಗಿ ಹೋಮ ಮಾಡಬೇಕಾಗಿದೆ, ಹೋಮ ಮಾಡಬೇಕಾದರೆ ಮಾತ್ರ ಸಮಂತ್ರಕ. ಆದರೆ ಆ ಸಂಸ್ಕಾರದಲ್ಲಿ ಯಾವ ಮಂತ್ರಗಳು ಇಲ್ಲ ಅಂತ ಅನ್ನೋದನ್ನು ನಮಗೆ ಅಲ್ಲಿ ತಿಳಿಸ್ತಾರೆ. ಸ್ತ್ರೀಣಾಂ ಆವೃತ ಶೇಷತಃ ಅಮಂತ್ರಿಕಾತು ಕಾರ್ಯೇಯಂ. ಹಾಗಾದರೆ ಸ್ತ್ರೀಯರಿಗೆ ಸಮಂತ್ರಕವಾದ ಸಂಸ್ಕಾರ ಯಾವುದು ಅಂತಂದರೆ ವಿವಾಹವೇ ಸಮಂತ್ರಕವಾದ ಸಂಸ್ಕಾರ ಅಂತ ಅನ್ನೋದನ್ನು ತಿಳಿಸ್ತಾರೆ. ವೈವಾಹಿಕೋ ಉಪನಯನವಿಲ್ವಾ ಸ್ತ್ರೀಯರಿಗೆ? ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಯಾವುದು ಸಂಸ್ಕಾರ ಅವರಿಗೆ ಇದ್ದದ್ದು? ಪ್ರಧಾನವಾದ ಸಮಂತ್ರಕವಾದ ಸಂಸ್ಕಾರ ಯಾವುದು ಅಂತ ಹೇಳುವಾಗ, ವೈವಾಹಿಕೋ ವಿಧಿ ಸ್ತ್ರೀಣಾಂ ಔಪನಾಯನಿಕ ಸ್ಮೃತಃ ಪತಿಸೇವಾ ಗುರೌವಾಸ ಗ್ರಹಾರ್ಥ ಅಗ್ನಿಪರಿಕ್ರಿಯಾ ಅಂತ ನಮಗೆ ತಿಳಿಸ್ತಾರೆ. ಸ್ತ್ರೀಯರಿಗೆ ಉಪನಯನ ಅಂದರೆ ಅದು ಉಪನಯನದ ಸ್ಥಾನದಲ್ಲಿ ಸ್ತ್ರೀಯರಿಗೆ ಯಾವ ಸಂಸ್ಕಾರವನ್ನು ಹೇಳಿದ್ದಾರೆ? ಮನುಗಳು ಹೇಳ್ತಾರೆ ವೈವಾಹಿಕ ವಿಧಿ ಅಂತ ಹೇಳ್ತಾರೆ. ವೈವಾಹಿಕ ವಿಧಿ ಏನಿದೆಯಲ್ಲ, ವಿವಾಹ ವಿಧಿ, ಅದು ಔಪನಾಯನಿಕ, ಪುರುಷರಿಗೆ ಉಪನಯನದ ಸ್ಥಾನಾಪನ್ನದು ಅಂತ ಹೇಳ್ತಾರೆ. ಉಪನಯನ ಮಾಡಿಕೊಳ್ಳೋದರಿಂದ ಯಾವ ರೀತಿಯಾಗಿ ಆ ಪುರುಷರಿಗೆ ಧರ್ಮ ವಿಶೇಷ ಮಾಡುವ ಅಧಿಕಾರ ಬರ್ತದಲ್ಲ, ಹಾಗೆ ವಿವಾಹದಿಂದಾಗಿ ಸ್ತ್ರೀಯರಿಗೆ ವಿಶೇಷ ಧರ್ಮಗಳನ್ನು ಮಾಡುವ ಅಧಿಕಾರ ಅವರಿಗೆ ಬರ್ತದೆ ಅಂತನ್ನೋದಕ್ಕಾಗಿ ವೈವಾಹಿಕ ವಿಧಿಯೇ ಸಮಂತ್ರಕವಾಗಿದೆ. ಅದೇ ಉಪನಯನದ ಸ್ಥಾನದಲ್ಲಿ ಇದೆ. ಅದರ ಹೊರತಾಗಿ ಪ್ರತ್ಯೇಕವಾದ ಉಪನಯನ ಸ್ತ್ರೀಯರಿಗೆ ಸರ್ವಥಾ ಇಲ್ಲ ಅಂತ ಹೇಳ್ತಾರೆ. ಉಪನಯನವಾದ ಮೇಲೆ ಆ ವ್ಯಕ್ತಿ ಬ್ರಹ್ಮಚಾರಿ ಗುರುಕುಲಕ್ಕೆ ಹೋಗಬೇಕಲ್ಲ. ಗುರುಕುಲ ವಾಸ ಅದು ಧರ್ಮ ಅವನದ್ದು. ಗುರುಕುಲ ವಾಸ ಯಾರಿಗೆ ವೇದಾಂತ ಓದಬೇಕಾಗಿದೆ ಅವರು ಮಾತ್ರ ಗುರುಕುಲಕ್ಕೆ ಹೋಗಬೇಕು ಅಂತ ಅಲ್ಲ.
ಉಪನಯನ ಆಯಿತು ಅಂದರೆ ಮುಗಿತು, ಅವನ ಧರ್ಮ ಅದು. ಗುರುಕುಲಕ್ಕೆ ಹೋಗೋದು ಅವನ ಧರ್ಮ. ಆದರೆ ಇವತ್ತು ಆ ಧರ್ಮಗಳೆಲ್ಲ ನಡೀತಾ ಇಲ್ಲ. ಇರಲಿ, ಅಂತೂ ಏನೋ ಮನೆಯಲ್ಲಿ ಏನೇ ಸ್ತೋತ್ರ ಪಾಠ ತಂದೆಯಿಂದ ಅಥವಾ ತಾಯಿಯಿಂದ ಏನು ಹೇಳಿಸ್ಕೊಳ್ತಾರೆ. ಇಲ್ಲಿ ಅಂತೂ ಆ ಗುರುಕುಲ ವಾಸವನ್ನು ಮಾಡಲೇಬೇಕು. ಕೃಷ್ಣ ಪರಮಾತ್ಮ ಮಾಡ್ತಾನೆ ಎಲ್ಲ ಆದಮೇಲೆ, ಯಾಕೆ? ಶಿಕ್ಷಣ ಮಾಡೋದಕ್ಕಾಗಿ. ಇಲ್ಲಿ ಗುರುಕುಲ ವಾಸವನ್ನು ಆ ಬ್ರಹ್ಮಚಾರಿಯಾದವನು ಮಾಡಬೇಕು. ಗುರುಕುಲ ವಾಸವನ್ನು ಆ ಬ್ರಹ್ಮಚಾರಿ ಮಾಡುವಂತೆ ಸ್ತ್ರೀಯರೇನು ಮಾಡಬೇಕು? ಆ ಗುರುವಾಸಕ್ಕೆ ಸಮಾನವಾದ ಧರ್ಮ ಸ್ತ್ರೀಯರದ್ದು ಏನು ಅಂತ ಹೇಳಬೇಕಾದ್ರೆ ಮನುಗಳು ಹೇಳ್ತಾರೆ, ಪತಿ ಸೇವಾ ಗುರವು ವಾಸ. ಗುರುಕುಲ ವಾಸ ಅದಕ್ಕೆ ಸರಿಸಮಾನವಾದ ಧರ್ಮ ಸ್ತ್ರೀಯರಿಗೆ ಯಾವುದು ಅಂತಂದರೆ ಪತಿ ಸೇವಾ ಅಂತ ಹೇಳ್ತಾರೆ. ಅಗ್ನಿಪುರಾಣದಲ್ಲಿ ಬರ್ತದೆ, ಮುಂದೆ ಬಂದಿದೆ, ಆದರೂ ಇಲ್ಲಿ ನಾನು ಅದನ್ನು ನೆನಪು ಮಾಡಿಕೊಳ್ತೇನೆ. ಪತಿ ಅಂತ ಅಂದರೆ, ಗಂಡ ಅಂತ ಅಂದರೆ ಅವನು ಬರೀ ಗಂಡ ಪತಿ ಮಾತ್ರ ಅಲ್ಲ, ಪಾಲನೆ ಮಾಡುವವನು ಮಾತ್ರ ಅಲ್ಲ, ಅವನು ಧರ್ಮೋಪದೇಶವನ್ನು ಮಾಡುವವನು ಹೌದು ಅಂತ ಹೇಳ್ತಾರೆ. ಹೆಂಡತಿಗೆ ಗಂಡ ಗುರುವಾಗಿರಬೇಕು ಅಂತ ಹೇಳ್ತಾರೆ. ಗಂಡನಿಂದಲೇ ಪ್ರತಿನಿತ್ಯ 3 ಹೊತ್ತು ಧರ್ಮದ ಸಾರವನ್ನು ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಪತ್ಯು ಸಕಾಶಾತ್ ಶೃಣು ಧರ್ಮ ಸಾರಂ. ಗಂಡನ ಕಡೆಯಿಂದಲೇ ಧರ್ಮದ ಶ್ರವಣವನ್ನು ಮಾಡಬೇಕು. ಹೀಗಾಗಿ ಗಂಡನೇ ಗುರು. ಇವನು ಗುರುಕುಲದಲ್ಲಿ ವಾಸ ಮಾಡ್ತಾನೆ 12 ವರ್ಷ. ಆದರೆ ಇವಳು 12 ವರ್ಷ ಮಾತ್ರ ಅಲ್ಲ, ಆಜೀವನ ಆ ಪತಿಯ ಸೇವೆಯನ್ನು ಮಾಡ್ತಾ, ಗುರು ಅಲ್ಲ. ಹೀಗಾಗಿ ಗುರುಕುಲದಲ್ಲಿ ಇದ್ದಾಗ ಹೇಗೆ ಗುರುಗಳ ಸೇವೆಯನ್ನು ಅವನು ಮಾಡ್ತಾನೆ ಬ್ರಹ್ಮಚಾರಿ, ಅವನಿಗೆ ಓದೇ ಇಲ್ಲ ಅಂತ ಹೇಳಿದ್ದಾರೆ. ಅಧ್ಯಯನ ಸೆಕೆಂಡ್ರಿ ಅದು. ಗುರುಗಳು ಯಾವಾಗ ಪಾಠಕ್ಕೆ ಕರೀತಾರೆ ಅವಾಗ ಹೋಗಬೇಕು, ಕಲಿಬೇಕಷ್ಟೇ. ಪಾಠ ಹೇಳ್ರಿ ಅಂತ ನಾವು ಕೇಳೋ ಹಾಗಿಲ್ಲ. ಗುರುಕುಲಕ್ಕೆ ಹೋದ್ಮೇಲೆ ಮೊದಲಿಗೆ 1 ವರ್ಷ ಅವರು ದನ ಕಾಯೋದಕ್ಕೆ ಬಿಡ್ತಾರೆ. ಅವರು ಹಸುಗಳನ್ನು ಕಾಯಲಿಕ್ಕೆ ಹೋಗ್ಬೇಕು. ಎಲ್ಲಿ? ಕಾಡಿಗೆ. ಗುರುಕುಲ ಇರೋದೇ ಕಾಡಲ್ಲಿ. ಪ್ರಾಚೀನ ಗುರುಕುಲ ಪದ್ಧತಿ ಹೀಗಿತ್ತು. ಗುರುಕುಲಕ್ಕೆ ಹೋಗ್ಬೇಕು ಕಾಡಲ್ಲಿ. ಹೋದ ಕೂಡಲೇ ಪಾಠ ಹೇಳೋದಿಲ್ಲ. 1 ವರ್ಷ ದನ ಕಾಯ್ಕೊಂಡು ಬಾ ಅಂತ ಹೇಳಬೇಕು ಎಲ್ಲರಿಗೆ. ಎಷ್ಟು ಕಷ್ಟದ ಕೆಲಸ ಗೊತ್ತಾ? ಆವಾಗ ಅದು ಬಹಳ ಕಷ್ಟದ ಕೆಲಸ. ಕಾಡಲ್ಲಿ ಕಲ್ಲು ಮುಳ್ಳು, ಪಾದರಕ್ಷೆಗಳಿಲ್ಲ. ಯಾವ ಅವಸ್ಥೆಯಲ್ಲಿ ಅವರು ಇರ್ತಾರೆ ಆ ಕೆಲಸವನ್ನು ಮಾಡ್ತಾ ಬರಬೇಕು. ಗುರುಗಳ ಸೇವಾದಿಂದಲೇ ವಿದ್ಯಾಪ್ರಾಪ್ತಿ. ಪಾಠ ಅಧ್ಯಯನದಿಂದ ವಿದ್ಯಾಪ್ರಾಪ್ತಿ ಅಲ್ಲ. ಮಹಾಭಾರತದಲ್ಲಿ ನೀವು ಕಥೆಯನ್ನು ಕೇಳಿದ್ದೀರಿ. ಆದಿಪರ್ವದಲ್ಲಿ 3 ಕಥೆಗಳು ಬರ್ತದೆ, ಗುರು ಶಿಷ್ಯರ ಕಥೆಗಳು. ಕಣ್ಣು ಕಳ್ಕೊಳ್ತಾನೆ ಒಬ್ಬ, ಇನ್ನೊಬ್ಬ ಹೊಲಕ್ಕೆ ಅಡ್ಡ ಬಿದ್ದು ಬಿಡ್ತಾನೆ, ಗುರುಗಳು ಹೇಳಿದ್ದಾರೆ ಅಂತ, ನೀರು ಆಚೆ ಹೋಗಬಾರದು ಅಂತ ಹೇಳಿ. ಹೀಗೆ ಅನೇಕ ಸೇವೆಯನ್ನು, ವಿಚಿತ್ರವಾದ ಸೇವೆಯನ್ನು ಮಾಡಿದ ಮಹಾನುಭಾವರಿದ್ದಾರೆ. ಗುರುಕುಲಕ್ಕೆ ಹೋಗೋದು ಅಂತ ಅಂದರೆ ಆರಾಮಾಗಿ ಊಟ ಹೊಡೆಯೋದು ಅಂತ ಅರ್ಥ ಅಲ್ಲ. ಗುರುಗಳ ಸೇವಾ ಒಂದು ಕಡೆಗೆ ಹೇಳ್ತಾರೆ, ಸೇವಾ ಧರ್ಮ ಪರಮ ಗಹನ ಯೋಗಿನಾಮಪ್ಯಗಮ್ಯ ಅಂತ ಹೇಳ್ತಾರೆ. ಸೇವಾ ಅಂತನ್ನೋ ಧರ್ಮ ಏನಿದೆಯಲ್ಲ, ಹೇಗೆ ಮಾಡ್ಬೇಕ್ರಿ ಸೇವಾ? ಆದರೆ ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಸೇವಾ ಧರ್ಮ ಪರಮ ಗಹನವಾದ ಬಹಳ ಕಷ್ಟವಾದ ಧರ್ಮ. ತಿಳಿಯಲಿಕ್ಕೆ ಯಾವುದಾದ್ರೂ ಇದ್ರೆ ಅದು ಸೇವಾ ಧರ್ಮ ಅಂತ ಹೇಳ್ತಾರೆ. ಇಲ್ಲ, ಯಾರಿಗಾದರೂ ಗೊತ್ತಿರ್ಬೋದಲ್ಲ, ಯೋಗಿನಾಮಪ್ಯಗಮ್ಯ ಅಂತ ಹೇಳ್ತಾರೆ. ಯೋಗಿಗಳಿಗೂ ಅದು ಗೋಚರವಾಗುವುದಿಲ್ಲ ಸೇವೆ ಹೇಗೆ ಮಾಡಬೇಕು ಅಂತ ಅನ್ನೋದು. ಅಷ್ಟು ಸೇವೆಯ ಕಾಠಿಣ್ಯ ಇದೆ. ಅಂಥ ಸೇವೆಯನ್ನು ಗುರುಕುಲದಲ್ಲಿ ಮಾಡಬೇಕಂತೆ. ಆಯಿತು, 1 ವರ್ಷ ಸೇವೆ ಮಾಡಿದ ಮೇಲೆ ಪಾಠ ಹೇಳ್ತಾರೆ, ಇಲ್ಲ ಅಂತ ಅಲ್ಲ. ಆದರೆ ಅವರು ಯಾವಾಗ ಹೇಳ್ತಾರೆ ಆವಾಗ ಕೇಳಬೇಕಷ್ಟೇ. ಪ್ರತಿನಿತ್ಯ ಪಾಠ ಅಲ್ಲ, ಪ್ರತಿನಿತ್ಯ 7 ಪೀರಿಯಡ್ ಆಗಲೇಬೇಕು ನಿಯಮ ಇಲ್ಲ. ಒಂದೇನಾದರೂ ತಪ್ಪಿದರೆ ಆಕ್ಷೇಪ ಮಾಡ್ತೇವೆ. ಇಷ್ಟು ದಿವಸ ನೀವು ಪಾಠ ಹೇಳಿಲ್ಲ, ಆಕ್ಷೇಪ ಮಾಡ್ತೇವೆ. ಗುರುಗಳಲ್ಲಿ ಹಾಗೆಲ್ಲ ಇಲ್ಲ. ತಾತ್ಪರ್ಯದಲ್ಲಿ ಎಲ್ಲ ಬರ್ತದೆ ಮಾತುಗಳು. ಈ ರೀತಿಯಾಗಿ ಗುರುಗಳ ಸೇವೆಯನ್ನು ಮಾಡಿಯೇನೇ ವಿದ್ಯೆಯನ್ನು ಸಂಪಾದನೆ ಮಾಡುವುದು ಕರ್ತವ್ಯ ಅನ್ನೋದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗೆ ಪತಿಯ ಹತ್ತಿರ ಇದ್ದು ಪತಿಯ ಸೇವೆಯನ್ನು ಮಾಡ್ತಾ ಆ ಪತಿಯಿಂದ ಧರ್ಮೋಪದೇಶವನ್ನು ಪಡೆದು ಧರ್ಮಜ್ಞಾನವನ್ನು ಮಾಡಿಕೊಳ್ಳೋದೇನಿದೆಯಲ್ಲ ಅವಳ ಕರ್ತವ್ಯ ಅಂತ ಅನ್ನೋದಕ್ಕಾಗಿ ಅದು ಗುರುಕುಲವಾಸಕ್ಕೆ ಸಮಾನವಾದ ಧರ್ಮ ಅದು ಪತಿ ಸೇವಾ ಅಂತ ಅನ್ನೋದನ್ನು ನಮಗೆ ಆ ಸ್ವಯಂಭೂಮನಗಳು ಹೇಳ್ತಾರೆ. ಪತಿ ಸೇವಾ ಗುರುವಾಸ. ಅಗ್ನಿ ಕಾರ್ಯವನ್ನು ಅವರು ಮಾಡ್ತಾರಲ್ಲ, ಅಗ್ನಿ ಕಾರ್ಯಕ್ಕೆ ಸಮಾನವಾದದ್ದು ಯಾವುದು ಸ್ತ್ರೀಯರಿಗೆ ಅಂತ ಅಂದರೆ ಗೃಹಾರ್ಥ ಅಗ್ನಿ ಪರಿಕ್ರಿಯಾ ಅಂತ ಹೇಳ್ತಾರೆ. ಮನೆ ಕೆಲಸ. ಸಾಮಾನ್ಯವಾಗಿ ಇದನ್ನೆಲ್ಲ ನಾವು ಕಡೆಗಾಣಿಸಿ ಬಿಟ್ಟಿದ್ದೇವೆ. ಕಡೆಗಾಣಿಸೋದು ಅಂದರೆ ಸಣ್ಣ ಕೆಲಸ ಇದು ಅಂತ. ಮನೆ ಕೆಲಸ, ಆಮೇಲೆ ಅಡಿಗೆ ಕೆಲಸ, ಇವೆಲ್ಲ ಸಣ್ಣ ಕೆಲಸ ಇದು. ಆದರೆ ಅದೇ ಟಿ ವಿಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಕರೀರಿ, ಯಾರಾದರೂ ಕರೆದ್ರು ಅಂತಂದರೆ ಭಾರಿ ಸಂತೋಷದಿಂದ ಅಲ್ಲಿ ಹೋಗ್ತೇವೆ. ಎಂತೆಂಥವ್ರು ಬಂದಲ್ಲಿ ಅಡಿಗೆ ಮಾಡ್ತಾರೆ, ಭಾರಿ ದೊಡ್ಡ ದೊಡ್ಡವರು ಅಂತ ಯಾರು ಹೇಳ್ಕೊಂಡಿದ್ದಾರೆ, ಬಹಳ ಚೆನ್ನಾಗಿ ಹೋಗಿ ಶಿಸ್ತಾಗಿ ಅಡಿಗೆ ಮಾಡಿ ಹಾಕ್ತಾರೆ. ಆದರೆ ದೇವರಿಗಾಗಿ ಅಡಿಗೆ ಮಾಡಬೇಕು ಅಂತಂದರೆ ತಯಾರಾಗೋದಿಲ್ಲ. ನಮ್ಮ ಭಾವನೆ ಹೇಗಿದೆ ನೋಡಿ.
ಯಾರೋ ಕರೆದಿದ್ದಾರೆ ಅಂದರೆ ಅದನ್ನು ದೊಡ್ಡದು ಅಂತ ತಿಳಿತೇವೆ. ಟಿ ವಿಯಲ್ಲಿ ಕರೆದಿದ್ದಾರೆ ಅಡುಗೆ ಮಾಡ್ಲಿಕ್ಕೆ ನನಗೆ ಅಂತ ನಾವು ಅಂತೇವೆ. ಆದರೆ ದೇವರು ಹೇಳಿದ್ದಾನೆ, ಭಗವಂತ ನನಗಾಗಿ ನೈವೇದ್ಯವನ್ನು ಸಿದ್ಧಪಡಿಸಿ, ದೇವರಿಗೆ ಏನು ಬೇಕಾಗಿಲ್ಲ. ಬೇಕಾಗದೇ ಇದ್ದರೂ ದೇವರಿಗೆ ಕೇಳಿದ್ದಾನೆ, ನಮ್ಮ ಕಡೆಯಿಂದ ಸೇವೆಯನ್ನು ಮಾಡಿಸ್ಕೊಂಡು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಭಗವಂತನ ಉದ್ದೇಶ. ನಾವು ಮಾಡಿದ ಅಡಿಗೆ ದೇವರಿಗೇನು ಬೇಕಾಗಿದೆ? ಭಗವಂತನಿಗೆ ಬೇಕಾಗಿಲ್ಲ. ಆದರೆ ಆ ಸೇವೆಯನ್ನು ಮಾಡಿಸಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಭಗವಂತ ಕರುಣೆಯಿಂದ ಆ ಧರ್ಮವನ್ನು, ಆ ಸೇವೆಯನ್ನು ನಮಗೆ ಒಪ್ಪಿಸಿದಾಗ ನಾನ್ಯಾಕೆ ಮಾಡಲಿ ಅಂತ ನಾವಂತೇವೆ. ಅಂಥ ಸಣ್ಣ ಕೆಲಸ ನಮಗೆಲ್ಲ ಮಾಡಲಿಕ್ಕಾಗೋದಿಲ್ಲ ಅಂತ ಅಂತೇವೆ. ಮನೆ ಕೆಲಸ ದಾಸರ ಹೇಳ್ತಾರಲ್ಲ, ಗೃಹ ಕರ್ಮವ ಬ್ಯಾಸರದಲೆ ಪರಮೋತ್ಸಾಹದಿ ಮಾಡುತ್ತ ಮೂಜಗದ ಮಹಿತನ ಸೇವೆ ಇದೆನು ತಲಿ ಮೋದದಿ ಅಹರಹರ್ಮನದಿ ಸಮರ್ಪಿಸಿ ತುಪ್ಪದೆ ಫಲವಿದು ಬಾಳ್ದುದಕ್ಕೆ. ದಾಸರು ಆ ಮಾತನ್ನು ಎಷ್ಟು ಉನ್ನತವಾಗಿ ನಮಗೆ ತಿಳಿಸಿದ್ದಾರೆ ಅಂತ ಅಂದರೆ, ಮನೆ ಕೆಲಸ ಸಣ್ಣದು ಅಂತ ತಿಳ್ಕೊಳ್ಬೇಡ್ರಿ, ಇಲ್ಲೇ ಮುಂದೆ ಬರ್ತದೆ, ಎಲ್ಲ ವಿಷಯಗಳು ಬರ್ತದೆ ಅನ್ನೋದಕ್ಕಾಗಿ. ಆದರೆ ಯಾವುದಕ್ಕೆ ಸಮಾನ ಅಂತ ಹೇಳ್ತಾ ಇದ್ದಾರೆ ಮನುಗಳು, ಅದನ್ನು ನೋಡಿ. ಮನೆ ಕೆಲಸವನ್ನು ಸಣ್ಣದು ಅಂತ ಅವರು ಹೇಳ್ತಾ ಇಲ್ಲ, ಅವರು ಮಾಡುವ ಅಗ್ನಿ ಕಾರ್ಯಕ್ಕೆ ಸಮಾನವಾದ, ಅಗ್ನಿಹೋತ್ರಕ್ಕೆ ಸಮಾನವಾದ ಕೆಲಸ ಅದು ತಮ್ಮ ತಮ್ಮ ಮನೆಯ ಕೆಲಸ ಅಂತ ಅನ್ನೋದನ್ನು ಹೇಳ್ತಾರೆ. ಅಂಥ ದೊಡ್ಡದಾದ ಕೆಲಸ ಅದು, ಅತ್ಯಂತ ದೊಡ್ಡದಾದ ಧರ್ಮ ಅಂತ ಸ್ವಯಂಭೂ ಮನೆಗಳು ಹೇಳ್ತಾರೆ. ಸ್ತ್ರೀಯರು ಯಾವ ಕೆಲಸವನ್ನು ಮಾಡಬಾರದು, ಸ್ತ್ರೀ ಶೂದ್ರರು ಅನ್ನೋದನ್ನು ಅದೇ ವೀರಮಿತ್ರೋದಯ ಅಂತ ಮತ್ತೊಂದು ಧರ್ಮಶಾಸ್ತ್ರದ ಗ್ರಂಥ, ಅಲ್ಲಿ ಹೇಳ್ತಾರೆ. ಶಿಖಾ ಪುರುಷರ ಹಾಗೆ ಧಾರಣೆ ಮಾಡೋ ಹಾಗಿಲ್ಲ. ಶಿಖಾ ಯಜ್ಞೋಪವೀತಂಚ, ಯಜ್ಞೋಪವೀತ ಧಾರಣೆ ಇಲ್ಲ. ಹಿಂದೆ ಒಂದು ಮಾತು ಬಂತು ಮನುಸ್ಮೃತಿಗಳದ್ದು, ಇದು ಎರಡನೇ ಮಾತು. ಯಜ್ಞೋಪವೀತ ಧಾರಣೆ ಸ್ತ್ರೀಯರಿಗೆ ಇಲ್ಲ. ಕುಶಾಹ ದರ್ಭಗಳನ್ನು ಕೈಯಲ್ಲಿ ಧಾರಣೆ ಮಾಡೋ ಹಾಗಿಲ್ಲ. ಸ್ವಚ್ಛ ಮಾಡೋದಕ್ಕಾಗಿ ಅದು ಬೇರೆ, ಅದು ಕೈಯಲ್ಲಿ ದರ್ಭಗಳನ್ನು ಧಾರಣೆ ಮಾಡೋ ಹಾಗಿಲ್ಲ. ಕರ್ಮ ಮಾಡ್ತೇನೆ ಅಂತ ಹೇಳಿ ಕೈಯಲ್ಲಿ ಪವಿತ್ರ ಹಾಕ್ಕೊಂಡು ನಾನು ಮಾಡ್ತೇನೆ, ಇಲ್ಲ, ಶಾಸ್ತ್ರ ಹೇಳೋದಿಲ್ಲ. ಕುಶಾಹ ಮೌನಂ, ಮೌನವಾಗಿರೋ ಹಾಗಿಲ್ಲ ಯಾವಾಗಲೂ ಅಂತ ಹೇಳ್ತಾರೆ. ಅಂದರೆ ಕಾಷ್ಠ ಮೌನ ವ್ರತವನ್ನು ಹೇಗೆ ಪುರುಷರು ಮಾಡ್ತಾರಲ್ಲ ಹಾಗೆ ಮೌನ ವ್ರತ ಅಲ್ಲ. ಯಾಕೆ? ಅವಳಿಂದಲೇ ಎಲ್ಲ ಕೆಲಸ ಮನೆಯಲ್ಲಿ ನಡೆಯೋದು. ಅವಳು ಮೌನವಾಗಿದ್ದು ಬಿಟ್ಟರೆ ಕೆಲಸ ಏನಾಗೋದು? ಆಗೋದಿಲ್ಲ. ಹೀಗಾಗಿ ಆ ಕಾಷ್ಠ ಮೌನ ವ್ರತವನ್ನು ನಿರಂತರ ಮಾಡೋ ಹಾಗಿಲ್ಲ. ಏನು ಸ್ವಾಮಿಗಳ ಆಜ್ಞೆ ಮಾಡಿದ್ದಾರೆ ಆ ಮೌನವನ್ನು ಅವಶ್ಯವಾಗಿ ಮಾಡಬಹುದು ವಿಶೇಷವಾದ ಕಾಲದಲ್ಲಿ. ಕುಶ ಮೌನಂ ತಥೈವಚ ವೇದಾಧ್ಯಯನ ಸರ್ವಥಾ ಮಾಡೋ ಹಾಗಿಲ್ಲ. ಭೈಕ್ಷೇಚ ಭಿಕ್ಷೆ ಬೇಡೋ ಹಾಗಿಲ್ಲ. ಭಿಕ್ಷೆ ಬೇಡೋದು ಪುರುಷರ ಧರ್ಮ. ಮನೆಯಲ್ಲ ಪುರುಷ ಸುಧಾಮ ಭಿಕ್ಷೆಗೆ ಹೋಗಬೇಕು, ಸ್ತ್ರೀಯರು ಭಿಕ್ಷೆಗೆ ಹೋಗೋ ಹಾಗಿಲ್ಲ. ಸಂಪಾದನೆ ಸ್ತ್ರೀಯರದ್ದಾರಲ್ಲ, ಭಿಕ್ಷೆ ಇಲ್ಲ ಅಂತ ಹೇಳ್ತಾರೆ. ಭೈಕ್ಷೇಚ ಸ್ತ್ರೀ ಶೂದ್ರ ಪತನಾನಿ ಶಟ. ಹೀಗಾಗಿ ಈ ಕೆಲಸಗಳನ್ನು ಮಾಡಬಾರದು ಅಂತ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಸನ್ಯಾಸವನ್ನು ಸ್ವೀಕಾರ ಮಾಡಬಹುದಾ? ಅನೇಕರು ಮಾಡಿದ್ದಾರಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ಶೂದ್ರ ಕಮಲಾಕರ ಅಂತ ಒಂದು ಗ್ರಂಥ, ಶೂದ್ರರು ಹೇಗೆ ಧರ್ಮಗಳನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ ಅದರಲ್ಲಿ. ಆದರೆ ಎಲ್ಲ ಸ್ಮೃತಿಗಳಲ್ಲಿಯ ಪ್ರಮಾಣಗಳನ್ನು ಸಂಗ್ರಹ ಮಾಡಿ ಶೂದ್ರರು ಯಾವ ರೀತಿಯಾಗಿ ಅವರು ಧರ್ಮವನ್ನು ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು, ಶ್ರಾದ್ದವನ್ನು ಮಾಡಬೇಕು, ಬೆಳಗಿನಿಂದ ರಾತ್ರಿಯವರೆಗೆ ಕರ್ಮಗಳನ್ನು ಮಾಡಬೇಕು, ಶೂದ್ರ ಕಮಲಾಕರದಲ್ಲಿ ತಿಳಿಸಿದ್ದಾರೆ. ಅಲ್ಲಿ ಹೇಳ್ತಾರೆ, ಸ್ತ್ರೀಯಾಹ ಶ್ರುತೌವ ಶಾಸ್ತ್ರೇವ ಪ್ರೌರಜ್ಯಾನಾಭಿಧೀಯತೆ. ಶ್ರುತಿಯಲ್ಲಿ ಆಗಲಿ ಸ್ಮೃತಿಯಲ್ಲಿ ಶಾಸ್ತ್ರದಲ್ಲಿ ಆಗಲಿ ಸನ್ಯಾಸವನ್ನು ಸ್ತ್ರೀಯರಿಗೆ ಎಲ್ಲೆಲ್ಲಿಯೂ ವಿಧಾನ ಮಾಡಿಲ್ಲ. ಸರ್ವಥಾ ಸನ್ಯಾಸ ಸ್ತ್ರೀಯರಿಗೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಏನವರ ಕರ್ತವ್ಯ? ಪ್ರಜಾಹಿ ತಸ್ಯಾಹ ಸ್ವಹ ಧರ್ಮ. ಸ್ತ್ರೀಯರ ಧರ್ಮ ಏನು ಅಂತಂದರೆ ಮಕ್ಕಳನ್ನು ಪಡೆಯೋದು ಅಂತ ಹೇಳಿದ್ದಾರೆ. ಮಕ್ಕಳನ್ನು ಪಡೆಯೋದು ಅಂತ ಅನ್ನೋದು ಏನಿದೆಯಲ್ಲ ಅದು ದೊಡ್ಡದಾದ ಧರ್ಮ ಅಂತ ಹೇಳ್ತಾರೆ. ಇದು ಬರೀ ಇಲ್ಲಿ ಯಾವುದೋ ಶೂದ್ರ ಕಮಲಾಕರದಲ್ಲಿ ಬಂದಿದೆ ಅಂತ ತಿಳ್ಕೊಳ್ಬೇಡ್ರಿ. ಐತರೆಯ ಉಪನಿಷತ್ತಿನಲ್ಲಿ ಬಂದಿದೆ. ಉಪನಿಷತ್ ಭಾಷೆಯಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಮಕ್ಕಳ ಪಾಲನೆ ಮಾಡೋದೇನಿದೆಯಲ್ಲ ಅದೊಂದು ದೊಡ್ಡ ಧರ್ಮ, ಭಗವಂತ ಪ್ರೀತನಾಗ್ತಾನೆ ಅಂತ ಹೇಳ್ತಾರೆ. ಮಕ್ಕಳ ರೂಪದಲ್ಲಿ ದೇವರಿರ್ತಾನೆ, ವಾಯುದೇವರಿರ್ತಾರೆ ಅಲ್ಲಿ ಅನ್ನೋದಕ್ಕಾಗ ವಾಯುದೇವರ ಪರಮಾತ್ಮನ ಸೇವೆ ಅದು ಅಂತ ಆ ಭಾವನೆಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ಸನ್ಯಾಸ ಸ್ತ್ರೀಯರ ಧರ್ಮ ಅಲ್ಲ, ಮಕ್ಕಳನ್ನು ಪಡೆಯೋದೇ ಅವರ ಧರ್ಮ. ಸ್ವಧರ್ಮ ಸವರ್ಣಾದಿತಿ ಧಾರಣ. ಯಾರಿಂದ? ಸವರ್ಣ. ಅವಳು ಬ್ರಾಹ್ಮಣಳಾಗಿದ್ದರೆ ಬ್ರಾಹ್ಮಣನಾದ ಯೋಗ್ಯನಾದ ಪತಿಯಿಂದಲೇ ತಾನು ಮಕ್ಕಳನ್ನು ಪಡೆಯೋದು, ಇದು ಅವಳ ಧರ್ಮ ಅಂತ ಅನ್ನೋದನ್ನು ಅಲ್ಲಿ ನಮಗೆ ತಿಳಿಸ್ತಾರೆ. ಅದಾದ ಮೇಲೆ ಯಾವ ಸ್ತ್ರೀ ಹಿರಿಯಳು? ಸ್ತ್ರೀಯರಲ್ಲಿ ಹಿರಿತನ, ದೊಡ್ಡವಳು ಯಾರು ಸಣ್ಣವಳು ಯಾರು? ಉಳಿದ ವಿಚಾರದಲ್ಲಿ ಬೇರೆ ಬೇರೆ ಕಾರಣವನ್ನು ಹೇಳಿದ್ದಾರೆ. ಬ್ರಾಹ್ಮಣರು ಯಾರು ಜ್ಯೇಷ್ಠರು, ಯಾರು ದೊಡ್ಡವರು? ಅದಾದ ಮೇಲೆ ಕ್ಷತ್ರಿಯ, ವೈಶ್ಯ, ಶೂದ್ರ ಅವರಲ್ಲಿ ಹಿರಿತನಕ್ಕೆ ಕಾರಣ ಏನು? ದೊಡ್ಡ ಸ್ತ್ರೀಗೆ ಕಾರಣ ಏನು? ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿಯೂ ಈ ವಿಷಯವನ್ನು
ತಿಳಿಸಿಬಿಟ್ಟಿದ್ದಾರೆ. ಆಚಾರ್ಯರು ಹೇಳದೇ ಇದ್ದ ವಿಷಯವೇ ಇಲ್ಲ. ಆ ಸರ್ವಮೂಲಗಳ ಅಧ್ಯಯನ ಮಾಡಿಬಿಟ್ರೆ ಅಲ್ಲಿ ಸರ್ವವೂ ಬಂದು ಬಿಡ್ತಲ್ಲಿ. ಇಲ್ಲಿ ಇದು ಬಂದಿಲ್ಲ ಅನ್ನೋ ಹಾಗಿಲ್ಲ. ಹೇಗೆ ಮಹಾಭಾರತ ಹಾಗೆ ಸರ್ವಮೂಲ. ಅದು ವೇದವ್ಯಾಸ ದೇವರು ಬರೆದಿದ್ದಾರೆ, ಹೀಗಾಗಿ ಅದಕ್ಕಿಂತಲೂ ಉತ್ತಮವಾದ ಶಾಸ್ತ್ರ ಇಲ್ಲ. ಆ ಭಗವಂತನ ಅನುಜ್ಞೆಯಿಂದ ಭಗವಂತನ ಮಾತನ್ನು ವಿವರಣೆ ಮಾಡೋದಕ್ಕಾಗಿ ಶ್ರೀಮದಾಚಾರ್ಯ ಬಂದಿದ್ದಾರೆ. ಹೀಗಾಗಿ ಎಲ್ಲವೂ ಅಲ್ಲಿ ಇದೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಆ ಮಾತನ್ನು ನಮಗೆ ತಿಳಿಸ್ತಾರೆ. ವಿಷ್ಣು ಸ್ಮೃತಿಯಲ್ಲಿಯೂ ಈ ಮಾತು ನಮಗೆ ಬರ್ತದೆ. ವಿಪ್ರಾಣ ಬ್ರಾಹ್ಮಣರು ಅವರ ಹಿರಿತನಕ್ಕೆ ಕಾರಣ ಏನು? ಜ್ಞಾನತೋಜ್ಜೈಷ್ಠ್ಯಂ ಅಂತ ಹೇಳ್ತಾರೆ. ವಯಸ್ಸಿನಿಂದ ದೊಡ್ಡವರಾಗೋದಿಲ್ಲ ಬ್ರಾಹ್ಮಣರಲ್ಲಿ. ಇವನಿಗೆ 100 ವರ್ಷ ಇದೆ, ಇವನೆಲ್ಲರಿಗಿಂತಲೂ ದೊಡ್ಡವನು ಅಲ್ಲ. ಸ್ವಾಮಿಗಳು ದೊಡ್ಡವರು. 40 ವರ್ಷದ ಸ್ವಾಮಿಗಳು 120 ವರ್ಷದ ಗೃಹಸ್ಥರಿಗಿಂತಲೂ ದೊಡ್ಡವರು. ಬರೀ 120 ವರ್ಷದವರಲ್ಲ. ಸುಮ್ಮನೆ ಹೀಗೆ ಇಟ್ಕೊಳ್ಳಿ. ನಾನು ಸುಮ್ಮನೆ ಕಲ್ಪನೆ ಮಾಡಿ ಒಂದು ಮಾತು ಹೇಳ್ತೇನೆ. ಈಗ ಪುರಂದರದಾಸರಿದ್ದಾರೆ ಅಂತ ಇಟ್ಟುಕೊಳ್ಳಿ. ಈಗಿದ್ದಾರೆ, ಏನೋ ಅವರ ಯಾವುದೋ ಏನೋ ಪ್ರಭಾವದಿಂದ ಈಗಿದ್ದಾರೆ ಅಂತ ಇಟ್ಟುಕೊಳ್ಳಿ. ಈಗ ಅವರಿದ್ದರೂ ಕೂಡ ಅವ್ರ ಯತಿಗಳಿಗೆ ನಮಸ್ಕಾರ ಮಾಡ್ತಾರೆ. ಯೋಗ್ಯತೆಯಲ್ಲಿ ಚಿಕ್ಕವರಾಗಿರ್ಬೋದು, ಅವರು ಯೋಗ್ಯತೆಯಲ್ಲಿ ಸಣ್ಣವರಾಗಿರ್ಬೋದು, ಆದರೆ ಆಶ್ರಮದಿಂದ ದೊಡ್ಡವರಲ್ಲ ಅನ್ನೋದಕ್ಕಾಗಿ ಅವರಿದ್ದರೂ ಸಹ ಅವರು ಗೃಹಸ್ಥರು ಅಂತ ಅನ್ನೋದಕ್ಕಾಗಿ ಯತಿಗಳಿಗೆ ನಮಸ್ಕಾರ ಮಾಡಬೇಕು. ಆ ಆಶ್ರಮಕ್ಕೆ ಅಂಥ ಗೌರವ ಇದೆ, ಆಶ್ರಮಕ್ಕೆ ಇರುವ ಗೌರವ ಅದು ಅನ್ನೋದಕ್ಕಾಗಿ ಆ ಮಾತುಗಳನ್ನು ನಮಗೆ ಇಲ್ಲಿ ತಿಳಿಸ್ತಾರೆ. ವಿಪ್ರಾಣಂ ಜ್ಞಾನತೋಜ್ಜೈಷ್ಠ್ಯಂ. ಬ್ರಾಹ್ಮಣರಲ್ಲಿ ದೊಡ್ಡವರು ಯಾರು? ವಯಸ್ಸಿನಿಂದ ದೊಡ್ಡ ಸ್ಥಿತಿಯಲ್ಲಿಲ್ಲ. ಯಾವನು ಜ್ಞಾನದಲ್ಲಿ ಹಿರಿಯ ಅವನು ಹಿರಿಯ ಅಂತ ಹೇಳ್ತಾರೆ. ಜ್ಞಾನತೋಜ್ಜೈಷ್ಠ್ಯಂ. ಕ್ಷತ್ರಿಯಲ್ಲಿ ಯಾರು ದೊಡ್ಡವನು? ವೀರ್ಯತಃ ಅಂತ ಹೇಳ್ತಾರೆ. ಯಾರ ಬಲ ಹೆಚ್ಚಿದೆಯಲ್ಲ ಅವನು ಕ್ಷತ್ರಿಯಲ್ಲಿ ಹಿರಿಯ. ಯಾಕೆಂದರೆ ತಮ್ಮ ತಮ್ಮ ಧರ್ಮಗಳನ್ನು ಮಾಡೋದಕ್ಕಾಗಿ ಆ ಗುಣಗಳೇ ಕಾರಣ ಆಗ್ತದೆ. ಜ್ಞಾನ ಸಂಪಾದನೆ ಮಾಡೋದೇ ಬ್ರಾಹ್ಮಣರ ಕರ್ತವ್ಯ. ಹೀಗಾಗಿ ಎಷ್ಟು ಹೆಚ್ಚು ಸಂಪಾದನೆ ಮಾಡಿದ್ದಾನೆ ಅಷ್ಟು ಸ್ವವಿಹಿತ ಧರ್ಮವನ್ನು ಪಾಲನೆ ಮಾಡಿದ್ದಾನೆ ಅಂತ ಆಯ್ತು. ಹೀಗಾಗಿ ಅವನು ದೊಡ್ಡವನಾಗ್ತಾನೆ. ಬಲ ಹೆಚ್ಚು ಇದ್ದವರು ಹೆಚ್ಚು ಶತ್ರುಗಳನ್ನು, ವಿಷ್ಣು ದ್ವೇಷಿಗಳನ್ನು ಸಂಹಾರ ಮಾಡಲಿಕ್ಕಾಗ್ತದೆ ಅಂತ ಅನ್ನೋದಕ್ಕಾಗಿ ಅವರು ಹಿರಿಯರಾಗ್ತಾರೆ. ವೈಶ್ಯರು ಅವರಲ್ಲಿ ಯಾರು ದೊಡ್ಡವರು? ವೈಶ್ಯಾನಾಂ ಧಾನ್ಯ ಧನತಃ. ನೋಡ್ರಿ, ಶ್ರೀಮಂತಿಕೆ ಏನಿದೆಯಲ್ಲ, ಶ್ರೀಮಂತಿಕೆಯಿಂದ ಯಾರು ದೊಡ್ಡವರಾಗ್ತಾರೆ? ಬ್ರಾಹ್ಮಣರಲ್ಲ. ಶ್ರೀಮಂತಿಕೆಯಿಂದ ದೊಡ್ಡವರಾಗೋರು ವೈಶ್ಯರು ಅಂತ ಹೇಳ್ತಾರೆ. ಧನ ಧಾನ್ಯ ಯಾರಲ್ಲಿ ಬಹಳ ಇದೆಯಲ್ಲ ವೈಶ್ಯರು ದೊಡ್ಡವರು, ಬ್ರಾಹ್ಮಣರಲ್ಲ, ಕ್ಷತ್ರಿಯರಲ್ಲ, ವೈಶ್ಯರು ದೊಡ್ಡವರು ಅಂತ ಹೇಳ್ತಾರೆ. ಶೂದ್ರರು ಅವರ ಹಿರಿತನಕ್ಕೆ ಕಾರಣ ಏನು? ಶೂದ್ರಾಣಾಮೇವ ಜನ್ಮನಃ, ವಯಸ್ಸಿನಿಂದ. ಹೀಗಾಗಿ ಶೂದ್ರೋಪಿ ನವಮೀಂ ಗತಃ ಅಂತ ಹೇಳ್ತಾರೆ. ಶೂದ್ರ ವಯಸ್ಸಿನಲ್ಲಿ ಹಿರಿಯನಾಗಿದ್ದರೆ ಅವನಿಗೆ ಯೋಗ್ಯವಾದ ಗೌರವವನ್ನು ಕೊಡಬೇಕು ಅಂತ ಹೇಳ್ತಾರೆ. ಏನವರಿಗೆ ಗೌರವ ಕೊಡಬೇಕು ಅಂತ ಅಂದರೆ ರಾಮಕೃಷ್ಣಾದಿನಾಮಭಿಹಿ ಅಂತ ಹೇಳ್ತಾರೆ. ಅವನ ಹೆಸರು ರಾಮ ಅಂತ ಇಟ್ಕೊಂಡ್ರೆ ಚೆನ್ನಾಗಿ ಅವನನ್ನು ರಾಮ ಅಂತ ಕರಿಬೇಕಂತೆ. ಅದೇ ಅವರಿಗೆ ಕೊಡೋ ಗೌರವ. ಅವರಿಗೆ ಆ ಹೆಸರನ್ನು ಅರ್ಥ ಮಾಡಿ ಏನೇನೋ ಮಾಡಿ ಅವರನ್ನು ಕರೆಯೋ ಹಾಗಿಲ್ಲ. ರಾಮ ಅಂತಲೇ ಅವರನ್ನು ಕರಿಬೇಕು ಅಂತ ಹೇಳ್ತಾರೆ. ಇರಲಿ, ಯೋಗ್ಯವಾದ ಗೌರವವನ್ನು ಅವರವರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಹೀಗೆ ವಿಚಾರ ಮಾಡಬೇಕಾದ್ರೆ ಹಾಗಾದರೆ ಸ್ತ್ರೀಯರಲ್ಲಿ ಯಾರು ಹಿರಿಯರಾಗ್ತಾರೆ? ಯಾರು ಜ್ಯೇಷ್ಠರು? ಹಿರಿತನಕ್ಕೆ ಕಾರಣ ಏನು ಸ್ತ್ರೀಯರಲ್ಲಿ ಅಂತ ತಿಳಿಸ್ತಾ ಮತ್ತೆ ಕಾತ್ಯಾಯನ ಸ್ಮೃತಿಯಲ್ಲಿ ಆ ಮಾತನ್ನು ನಮಗೆ ಹೇಳ್ತಾರೆ. ಸ್ತ್ರೀಣಾಂ ಸೌಭಾಗ್ಯತಃ ಜ್ಯೈಷ್ಠ್ಯಂ ಅಂತ ಹೇಳ್ತಾರೆ. ಸ್ತ್ರೀಣಾಂ ಸೌಭಾಗ್ಯತಃ ಜ್ಯೈಷ್ಠ್ಯಂ. ಸೌಭಾಗ್ಯದಿಂದ ಸ್ತ್ರೀಯರು ಹಿರಿಯರಾಗ್ತಾರೆ ಅಂತ ಹೇಳ್ತಾರೆ. ಏನಿದು ಸೌಭಾಗ್ಯ ಅಂದರೆ ಏನು ಪ್ರಶ್ನೆ ಬರ್ತದೆ ಅಲ್ಲಿ. ಸೌಭಾಗ್ಯ ಅಂದರೆ ಏನು ಅಂತ ಅಂದರೆ ಅನೇಕ ಕೋಶಗಳು ನಮಗೆ ಸೌಭಾಗ್ಯ ಅಂತ ಅನ್ನೋ ಶಬ್ದಕ್ಕೆ ಅರ್ಥವನ್ನು ತಿಳಿಸಿವೆ. ಸುಭಗ ಅಂತಂದರೆ ಪತಿಪ್ರಿಯ ಅಂತನ್ನೋ ಅರ್ಥವನ್ನು ಹೇಳ್ತವೆ. ಹೀಗಾಗಿ ಯಾರು ಹೆಚ್ಚು ತಮ್ಮ ತಮ್ಮ ಪತಿಗೆ ಪ್ರಿಯರಾಗಿರ್ತಾರಲ್ಲ ಅಷ್ಟಷ್ಟು ಸೌಭಾಗ್ಯವನ್ನು ಅವರವರು ಪಡೆದಂತೆ. ಹೀಗಾಗಿ ಆ ಪತಿ ಪ್ರಿಯತ್ವ ಅಂದರೆ ಸೌಭಾಗ್ಯ ಅಂತ ಅರ್ಥ. ಹೀಗಾಗಿ ಹೆಚ್ಚು ಪತಿ ಪ್ರಿಯತ್ವವನ್ನು ಯಾರು ಪಡೆದಿದ್ದಾರೆ ಅವರು ಸುಭಗರು. ಅವರಲ್ಲಿ ಸೌಭಾಗ್ಯ ಅಂತ ಅನ್ನೋ ಗುಣ ಇದೆ ಅಂತ ಅರ್ಥ. ಆ ಸೌಭಾಗ್ಯ ಎಂಬ ಗುಣವನ್ನು ಹೆಚ್ಚಾಗಿ ಪಡೆದವರು ಅವರು ಸ್ತ್ರೀಯರಲ್ಲಿ ಹಿರಿಯರಾಗ್ತಾರೆ, ಸ್ತ್ರೀಯರಲ್ಲಿ ಜ್ಯೇಷ್ಠರಾಗ್ತಾರೆ ಅಂತ ಅನ್ನೋದನ್ನು ಕಾತ್ಯಾಯರು ನಮಗೆ ತಿಳಿಸ್ತಾರೆ. ಸರಿ, ಸೌಭಾಗ್ಯದಿಂದ ಸ್ತ್ರೀಯರು ಹಿರಿಯರಾಗ್ತಾರೆ. ಸೌಭಾಗ್ಯವನ್ನು ಪಡೆಯೋದು ಹೇಗೆ? ಪತಿಪ್ರಿಯತ್ವವನ್ನು ಪಡೆಯೋದು ಹೇಗೆ? ಎಲ್ಲವೂ ತಿಳಿಸಿದೆ ಶಾಸ್ತ್ರ. ಬರೀ ಒಂದನ್ನು ಮಾತ್ರ ಹೇಳಿ ಮುಗಿಸೋದಿಲ್ಲ, ಎಲ್ಲವನ್ನೂ ಶಾಸ್ತ್ರ ನಮಗೆ ತಿಳಿಸ್ತದೆ. ಅದೇ ಕಾತ್ಯಾಯನ ಸ್ಮೃತಿಯಲ್ಲಿ ಪತಿಪ್ರಿಯತ್ವವನ್ನು ಪಡೆಯೋದು ಹೇಗೆ, ಯಾರು ಪಡೆದಿದ್ದಾರೆ, ಬರೀ ನಾವಿಷ್ಟೇನಾ, ನಮಗಿಷ್ಟೇನಾ ಹೇಳೋದು? ಯಾರು ಪಡೆದಿದ್ದಾರೆ ಇತಿಹಾಸ ಹೇಳಿ ಹೇಗೆ ಪಡಿಬೇಕು ಅಂತ ಅನ್ನೋದನ್ನು ಹೇಳಿ ಅಂತ ಪ್ರಶ್ನೆ ಮಾಡಿರ್ಬೇಕು ಅವರಿಗೆ, ಋಷಿಗಳಿಗೆ, ಕಾತ್ಯಾಯನರಿಗೆ. ಯಾರು ಪಡೆದಿದ್ದಾರೆ ಅದನ್ನು ಮೊದಲಿಗೆ ಹೇಳಿ,
ಆಮೇಲೆ ಹೇಗೆ ಪಡಿಬೇಕು ಅಂತ ಅನ್ನೋದನ್ನು ಹೇಳಿ ಅಂದಾಗ ಕಾತ್ಯಾಯನರು ಹೇಳ್ತಾರೆ, ಭರ್ತುರಾದೇಶ ವರ್ತಿನ್ಯ ಯಥೋಮ ಬಹುಭಿರ್ವ್ರತೈ ಅಗ್ನಿಶ್ಚ ತೋಷಿತೋ ಮುತ್ರ ಸಾ ಸ್ತ್ರೀ ಸೌಭಾಗ್ಯಮಾಪ್ನುಯ. ಹೆಚ್ಚು ಹೆಚ್ಚು ಸೌಭಾಗ್ಯವನ್ನು ಯಾರು ಪಡಿತಾರೆ, ಹೇಗೆ ಪಡಿತಾರೆ, ಯಾರು ಪಡೆದಿದ್ದಾರೆ ಅಂದರೆ ಉಮಾ ಅಂತ ಹೇಳಿ ಪಾರ್ವತೀ ದೇವಿಯ ಹೆಸರನ್ನು ಹೇಳ್ತಾರೆ. ಪಾರ್ವತೀ ದೇವಿಯ ಹೆಸರನ್ನು ಹೇಳ್ತಾರೆ. ಲಕ್ಷ್ಮೀದೇವಿಗೆ ಸಾಧನೆ ಅಂತ ಅನ್ನೋದು ಪ್ರತ್ಯೇಕ ಇಲ್ಲ ಅನ್ನೋದಕ್ಕಾಗಿ ಲಕ್ಷ್ಮೀದೇವಿಯ ಹೆಸರು ಹೇಳೋ ಪ್ರಸಕ್ತಿ ಇಲ್ಲ. ಮತ್ತು ಅವರು ಕಾತ್ಯಾಯನರಲ್ಲ, ಹೀಗಾಗಿ ಬಹುಶಃ ಕಾತ್ಯಾಯನಿಯೇ ನೆನಪಾಗಿರಬೇಕು, ಉಮಾದೇವಿಯ ನೆನಪಾಗಿರಬೇಕು. ಹೀಗಾಗಿ ಉಮಾದೇವಿಯ ಅವಳು ಮಾಡಿದ ಪತಿ ಸೇವೆಯನ್ನು ಇಲ್ಲಿ ನಮಗೆ ಉಲ್ಲೇಖ ಮಾಡ್ತಾರೆ. ನಿಜವಾಗಿ ಆ ಪಾರ್ವತಿ ಮಾಡಿದಕ್ಕಿಂತಲೂ ಅಧಿಕವಾದ ಪತಿ ಸೇವೆಯನ್ನು ಭಾರತೀ ದೇವಿಯರು, ಸರಸ್ವತೀ ದೇವಿಯರು ಮಾಡಿದ್ದಾರೆ. ಇಲ್ಲಿ ಉಮಾದೇವಿ ಮಾಡಿದ ಆ ಪತಿ ಸೇವೆಯನ್ನು ಹೇಳ್ತಾರೆ. ಏನು ಮಾಡಿದ್ದಾಳೆ ಅಂತ ಅಂದರೆ ಉಮಾದೇವಿ ಭರ್ತುರ ಆದೇಶ ವರ್ತಿನ್ಯ. ಗಂಡ ಏನೇ ಆದೇಶ ಮಾಡಿದರೂ ಆ ಆದೇಶಕ್ಕೆ ಅನುಗುಣವಾಗಿ ನಡೆದುಕೊಳ್ತಾಳಂತೆ ಪಾರ್ವತೀ ದೇವಿ. ಭರ್ತುರ ಆದೇಶ ವರ್ತಿನ್ಯ, ಇಲ್ಲ ಅಂತ ಅನ್ನೋದಿಲ್ಲ. ಅಲ್ಲ, ಪಾರ್ವತೀ ದೇವಿಯು ರುದ್ರದೇವರ ಮೇಲೆ ಸಿಟ್ಟಿಗೆ ಬಂದ ಪ್ರಸಂಗಗಳಿವೆ. ಭಾಗವತದಲ್ಲಿ ನಾವು ಕೇಳ್ತೇವೆ, ನಿಂತವ್ರ ಮನೆಗೆ ಹೋಗಬೇಡ ಅಂತ ಹೇಳಿದಾಗ ಭಾರಿ ಸಿಟ್ಟು ಬಂದು ಹೋಗ್ಬಿಡ್ತದೆ ಗಂಡನ ಮೇಲೆ ಪಾರ್ವತಿಗೆ. ಚಿನ್ನ ಧರ್ಮ ಇದೇ, ಎಲ್ಲರೂ ಲಕ್ಷ್ಮೀದೇವಿ ಅಂತ ಇರಬೇಕು ಅಂತ ಏನು ನಿಯಮ ಇಲ್ಲ. ಅವರವಲ್ಲಿ ಧರ್ಮದ ಛೇದ ಅಂತ ಅನ್ನೋದಾಗಿರಲೇಬೇಕು. ಆದರೆ ಆ ಕೆಲವು ಪ್ರಸಂಗಗಳನ್ನು ಬಿಟ್ಟರೆ ಭರ್ತುರ ಆದೇಶ ವರ್ತಿನ್ಯ, ಯಾವಾಗ ಗಂಡ ಏನೇ ಆಜ್ಞೆಯನ್ನು ಮಾಡಲಿ ಆ ಆಜ್ಞೆಯನ್ನು ಪಾಲನೆ ಮಾಡಲಿಕ್ಕೆ ಅವಳು ಸಿದ್ಧಳಂತೆ. ಆ ರೀತಿಯಾಗಿ ಪತಿ ಸೇವೆಯನ್ನು ಮಾಡ್ತಾಳೆ. ಬರೀ ಅಷ್ಟೇ ಅಲ್ಲ, ಬಹುಭಿರ್ವ್ರತೈಹಿ, ಆ ಪತಿ ರುದ್ರದೇವರು ಇಂಥ ವ್ರತವನ್ನು ನೀನು ಮಾಡು ಅಂತ ಉಪದೇಶ ಮಾಡಿದಾಗ ಆ ಎಲ್ಲ ವ್ರತಗಳನ್ನು ಮಾಡಲಿಕ್ಕೆ ಅವಳು ಸಿದ್ಧಳಾಗ್ತಾಳಂತೆ. ಬರೀ ಇಷ್ಟೇ ಅಲ್ಲ, ಅಗ್ನಿಶ್ಚ ತೋಷಿತೋ ಮುತ್ರ. ಎಷ್ಟು ಜನರ ಸೇವೆ ನೋಡಿ ಅಲ್ಲಿ. ಪತಿಯ ಸೇವೆಯನ್ನು ಮಾಡಿ ಪತಿಯನ್ನು ಸಂತೋಷಪಡಿಸ್ಬೇಕು. ವ್ರತಗಳನ್ನು ಮಾಡಿ ಯಾರ ಸಂತೋಷ? ಪತಿಯ ಸಂತೋಷ ಅಲ್ಲ, ಪತಿ ಅಂತರ್ಯಾಮಿಯಾದ ಪರಮಾತ್ಮನ ಸಂತೋಷ. ಯಾವುದೇ ವ್ರತವನ್ನು ಮಾಡಿ ಆ ವ್ರತದಿಂದ ದೇವರ ಸಂತೋಷ ಆಗುವ ಹಾಗೆ ನಡೆದುಕೊಳ್ಳಬೇಕು ಅಂತ ಸ್ಮೃತಿಯಲ್ಲಿ ನಮಗೆ ತಿಳಿಸ್ತಾರೆ. ವಿಷ್ಣುಶ್ಚ ತೋಷಿತೋ ಮುತ್ರ. ಯಾವುದೇ ವ್ರತ ಇರಲಿ ಭಗವಂತನಿಗೆ ಸಂತೋಷವಾಗುವಂತೆ ವ್ರತ ನಿಯಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ಗಂಡನ ಆಜ್ಞೆಯನ್ನು ಪಾಲನೆ ಮಾಡ್ತಾ ಗಂಡನನ್ನು ಸಂತೋಷ ಪಡಿಸ್ತಾಳೆ. ರುದ್ರದೇವರು ಏನು ಆಜ್ಞೆ ಮಾಡ್ಬೇಕು ಹೇಳಿ? ನಿನ್ನೆ ಇಂಥ ಹೊಳಿ ಮಾಡಿದ್ದಿ, ಇವತ್ತು ಅದು ಮಾಡಬೇಡ, ಇವತ್ತು ಮುದ್ದಿ ಪಲ್ಯ ಮಾಡುವಂಥ ಈ ತರಹದ ಲೌಕಿಕವಾದ ಆದೇಶಗಳನ್ನು ಅವ್ರು ಮಾಡ್ತಾರ ರುದ್ರದೇವರು? ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಅಂಥ ಮಹಾನುಭಾವರು ನಿರಂತರ ಪರಮಾತ್ಮನ ಆ ಚಿಂತನೆಯಲ್ಲಿ, ಪೂಜೆಯಲ್ಲಿ, ಆರಾಧನೆಯಲ್ಲಿ, ತಪಸ್ಸಿನಲ್ಲಿ ತೊಡಗಿದ ಮಹಾನುಭಾವರು. ಯಾರಿಗೆ ಮೊದಲಿಗೇನೆ ಉಗ್ರತಪ ಅಂತ ಹೆಸರು, ರುದ್ರದೇವರು ಆದಮೇಲೆ ಅಲ್ಲ, ಮೊದಲಿಗೇನೆ ಉಗ್ರತಪ ಅಂತ ಹೆಸರಿದೆ. ಅಂಥ ಮಹಾನುಭಾವರ ಆದೇಶ ಏನು ಮಾಡಬೇಕವರು ಅಂದರೆ ದೇವರ ಕೆಲಸಗಳಿಗೇನೆ ಆದೇಶ ಮಾಡಬೇಕಂತೆ ಅವರು. ಹೀಗಾಗಿ ಅವರ ಪ್ರೇಯಸ್ಸು ಕೂಡ ಅದು ಶ್ರೇಯಸ್ಸಿನಲ್ಲಿ ಅಂತರ್ಭೂತ ಆಗ್ತದೆ. ಸಾಕಷ್ಟು ಬಾರಿ ಅದನ್ನು ನಾನು ನಿಮಗೆ ಹೇಳಿದ್ದೇನೆ. ರುದ್ರದೇವರಿಗೆ ಹೆಂಡತಿ ಇದ್ದಾರೆ, ವಾಯುದೇವರಿಗೆ ಬ್ರಹ್ಮದೇವರಿಗೆ ಹೆಂಡತಿಯರಿದ್ದಾರೆ. ಇದೆಲ್ಲ ಪ್ರಯೋಮಾರ್ಗ ಅಂತ ಅಂತಾರೆ, ಹೆಂಡತಿ ಮಕ್ಕಳು ಇದೆಲ್ಲ. ಆದರೆ ಆ ಹೆಂಡತಿ ಮಕ್ಕಳ ಕಡೆಯಿಂದಲೂ ಕೂಡ ದೇವರ ಸೇವೆಯನ್ನು ಅವ್ರು ಮಾಡಿಸ್ತಾರೆ, ದೇವರ ಕೆಲಸವನ್ನು ಅವ್ರು ಮಾಡಿಸ್ತಾರೆ. ಹೀಗಾಗಿ ಬರೀ ನನ್ನ ಪತಿ ಸೇವೆ ಅಂತ ಅನ್ನೋ ಭಾವನೆ ಇರೋದಿಲ್ಲ, ಅದಿದೆ. ಗಂಡನ ಸೇವೆ ಅಂತ ಅನ್ನೋ ಭಾವನೆ ಇದೆ. ಆದರೆ ಜೊತೆಗೆ ಅವನೇನು ತನ್ನ ಸೇವೆ ಮಾಡಲಿಕ್ಕೆ ಹೇಳಿದ್ದಾನೆ, ಇಲ್ಲ, ದೇವರ ಸೇವೆ ಅಲ್ಲ ಅದು ಅನ್ನೋದಕ್ಕಾಗಿ ಸಂತೋಷದಿಂದ ಆ ಕೆಲಸವನ್ನು ಅವಳು ಮಾಡ್ತಾಳಂತೆ. ವ್ರತಗಳಿಂದ ಭಗವಂತನನ್ನು ಸಂತೋಷಪಡಿಸ್ತಾಳೆ. ಅಗ್ನಿಶ್ಚ ತೋಷಿತೋ ಮುತ್ರ. ಅಗ್ನಿಯ ಸಂತೋಷವನ್ನು ಅವಳು ಪಡಿಸ್ತಾಳಂತೆ. ಅಗ್ನಿಯ ಸಂತೋಷವನ್ನು ಪಡಿಸೋದು ಹೇಗೆ? ಅವಳೇನು ಅಗ್ನಿ ಕಾರ್ಯವನ್ನು ಮಾಡಬೇಕಾ ಅಂತ ಅಂದರೆ ಇಲ್ಲ, ಅವನು ಪತಿ ಏನು ಆ ಅಗ್ನಿ ಕಾರ್ಯವನ್ನು ಮಾಡಬೇಕಾಗಿದೆ. ಅಗ್ನಿ ಕಾರ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಎಲ್ಲ ತರಹದ ಸಹಕಾರವನ್ನು ಅವಳು ಮಾಡ್ತಾಳೆ. ಅದರಿಂದ ಅಗ್ನಿಯ ಸಂತೋಷವಾಗ್ತದೆ. ಬರೀ ಅಷ್ಟೇ ಅಲ್ಲ, ದೀಪಾರಾಧನೆ ಮಾಡೋದು ಅದು ಸತಿಯ ಕೆಲಸ ಅದು ಅನ್ನೋದಕ್ಕಾಗಿ ಆ ರೀತಿಯಾಗಿ ಅಗ್ನಿಯ ಸೇವೆ ಅದು. ಅಡಿಗೆ ಮಾಡೋದು ಅದೊಂದು ಅಗ್ನಿಯ ಸೇವೆ, ಅದರಿಂದ ಅಗ್ನಿ ಸಿದ್ಧಿಯಾಗ್ತದೆ ಅಂತ ಹೇಳ್ತಾರೆ. ಈ ಮಾತನ್ನು ನಿಮಗೆ ಸಾಕಷ್ಟು ಬಾರಿ ಪ್ರಸಂಗ ಬಂದಾಗ ಹೇಳಿದ್ದೇನೆ. ಅಗ್ನಿಯ ಸೇವೆ ಮಾಡೋದರಿಂದ ಅಗ್ನಿ ಸಿದ್ಧಿಯಾಗ್ತದಂತೆ. ಅಗ್ನಿ ಸಿದ್ಧಿಯಾದವರಿಗೆ ಅಡಿಗೆ ಬಹಳ ಸುಲಭವಾಗಿ ಮಾಡಿಬಿಡ್ತಾರೆ. ನಲ ಮಾಡಿದ್ನಲ್ಲ, ಅವನಿಗೆ ಅಗ್ನಿ ನೀರು ಇವೆಲ್ಲ ಏನೂ ಬೇಕಾಗಿರಲಿಲ್ವಂತೆ. ಅವನಿಗೆ ಏನೂ ಇಲ್ಲದೆ ಅಡಿಗೆ ಮಾಡಿಬಿಡ್ತಿದ್ದಂತೆ. ಕೆಲವರು ಇದ್ದಾರೆ, ಪ್ರತ್ಯಕ್ಷವಾಗಿ ನಾನು ನೋಡಿದ್ದೇನೆ, ಒಂದೇ ಒಂದು ಒಲೆ ಏನಿಟ್ಕೊಂಡಿರ್ತಾರೆ, 20-30 ಜನರಿಗೆ ಅದರಲ್ಲೇನೆ ಅಡಿಗೆ ಮಾಡಿಬಿಡ್ತಾರೆ. ಏನೇನೂ ತೊಂದರೆ ಆಗೋದಿಲ್ಲ, ಎಲ್ಲಿ ಏನೂ ಹೊಲಸಿರೋದಿಲ್ಲ. ಮತ್ತು ನೋಡಿದರೆ ನಾವು ಒಬ್ಬರಿಗೆ ಅಡಿಗೆ ಮಾಡ್ಕೊಳ್ಬೇಕಾದ್ರೆ ಇಡೀ ಮನೆಯಲ್ಲ, ಬರೀ ಅಡಿಗೆ ಮನೆ ಇಷ್ಟೇ ಅಲ್ಲ, ಇಡೀ ಮನೆ ಹೊಲಸ ಹೋಗ್ಬಿಟ್ಟಿರ್ತದೆ.
ಯಾಕೆ? ಅಗ್ನಿಸಿದ್ಧಿ ಇಲ್ಲ. ಅಗ್ನಿಸಿದ್ಧಿಯನ್ನು ಮಾಡಿಕೊಳ್ಳೋ ಯೋಗ್ಯತೆ ಆ ಧರ್ಮ ಸ್ತ್ರೀಯರಿಗಿದೆ. ಅಗ್ನಿಶ್ಚ ತೋಷಿತೋ ಮುತ್ರ ಸಾ ಸ್ತ್ರೀ ಸೌಭಾಗ್ಯ ಮಾಪ್ನುಯಾತ್. ಅಂತಹ ಸ್ತ್ರೀ ಸೌಭಾಗ್ಯವನ್ನು ಪಡಿತಾಳೆ ಅಂತ ಅನ್ನೋದನ್ನು ನಮಗೆ ಇಲ್ಲಿ ಕಾತ್ಯಾಯನ ಸ್ಮೃತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನೂ ಅನೇಕ ಧರ್ಮಗಳಿವೆ, ಇಷ್ಟು ಬೇಗ ಮುಗಿಯೋದಿಲ್ಲ.